ಟೈಟ್ಲ್ ಹಾಕಿದ್ದೀವಿ ನಾವು. ಬುದ್ಧತ್ವದ ಕಡೆಗೆ ನಮ್ಮ ನಡೆ, ಮಾನವನಿಂದ ಮಾಧವನಡಿಗೆ ಆಗಬೇಕು, ಮಾನವನಿಂದ ಮಾಧವನಡಿಗೆ ಆಗಬೇಕು, ಮಾಧವನ ಹಾಗೆ ಆಗಬೇಕು. ಇಲ್ಲಿ ಬಂದಂತಹ ಯಾರೆಲ್ಲ ಪರಮ ಆತ್ಮರು ಅಂತ ಅನಿಸಿಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಒಂದು ಕಾಲದಲ್ಲಿ ಆ ಪರಬ್ರಹ್ಮನಿಂದಲೋ ಅಥವಾ ಪರಮ ಆತ್ಮಗಳಿಂದಲೋ ಅಂಶಾತ್ಮವಾಗಿ ಭೂಮಿಗೆ ಬಂದು ನೂರಾರು, ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ಜನ್ಮಗಳನ್ನ ತಗೊಂಡು, ಎಷ್ಟೋ ಮನುಷ್ಯ ಜನ್ಮಗಳನ್ನ ತಗೊಂಡು, ಆ ಜನ್ಮಗಳಲ್ಲೂ ಕೂಡ ಅವರು ತಾಮಸ ಜನ್ಮಗಳಲ್ಲಿ, ರಾಜಸ ಜನ್ಮಗಳಲ್ಲಿ, ಸಾತ್ವಿಕ ಜನ್ಮಗಳಲ್ಲಿ, ಶುದ್ಧ ಸಾತ್ವಿಕ ಜನ್ಮಗಳಲ್ಲಿ, ಕೊನೆಗೆ ಎಷ್ಟೋ ಜನ್ಮಗಳಲ್ಲಿ ಯೋಗ ಸಾಧನೆಯನ್ನು ಮಾಡ್ತಾ ಆ ಆತ್ಮಗಳು ಮೊದಲು ಶಿಶು ಆತ್ಮ, ಆಮೇಲೆ ಆಮೇಲೆ ಯಾವುದು ಬಾಲಾತ್ಮ, ಬಾಲಾತ್ಮ ಆದ್ಮೇಲೆ ಪ್ರೌಢಾತ್ಮ ಆದ್ಮೇಲೆ ಯೌವನಾತ್ಮ, ಆಮೇಲೆ ಪ್ರೌಢಾತ್ಮ ಆದ್ಮೇಲೆ ವೃದ್ಧಾತ್ಮ ಆದ್ಮೇಲೆ ಅಂದ್ರೆ ವೃದ್ಧಾತ್ಮವಾಗಿ ಒಂದಿಷ್ಟು ಜನ್ಮಗಳನ್ನ ಕಳೀತದೆ ಆತ್ಮ. ವೃದ್ಧಾತ್ಮ ಆದ್ಮೇಲೆ ಯಾವುದು? ವಿಮುಕ್ತಾತ್ಮ ಆದ್ಮೇಲೆ ಆ ವಿಮುಕ್ತ ಆತ್ಮ ಏನ್ ಮಾಡ್ತದೆ? ನನ್ನ ಹಾಗೆ ವೃದ್ಧಾತ್ಮಗಳನ್ನ, ಯಾರು ವೃದ್ಧಾತ್ಮಗಳಿದ್ದಾವೆ, ಯಾರು ಪ್ರೌಢಾತ್ಮಗಳಿದ್ದಾವೆ, ಅವರಿಗೆ ಆ ತಾನು ಪಡೆದಂತಹ ಸಾಧನೆಯ ಮಾರ್ಗವನ್ನ ತಿಳಿಸ್ಲಿಕ್ಕೆ ಶುರು ಮಾಡ್ತದೆ. ಅಂದ್ರೆ ಯೋಗ ಮಾರ್ಗವನ್ನ ಹೇಳಲಿಕ್ಕೆ ಶುರು ಮಾಡ್ತದೆ. ನೀನು ದೇಹ ಅಲ್ಲ ಆತ್ಮ, ನೀನು ಜಾಗೃತನಾಗು, ನಿನ್ನ ಆತ್ಮಕ್ಕಾಗಿ ಕೃಷಿ ಮಾಡು. ನೀನು ಬರೀ ನಿನ್ನ ದೇಹಕ್ಕಾಗಿ ಕೃಷಿ ಮಾಡ್ತಾ ಇದ್ದೀಯ, ನಿನ್ನ ದೇಹ ಪೋಷಣೆಗಾಗಿ. ನೀನೆ ಹೇಳಿದ್ನಲ್ವಾ, 4 ಧರ್ಮಗಳಿದೆ ಪ್ರತಿಯೊಬ್ಬ ಮನುಷ್ಯನಿಗೂ. ಜನ್ಮ ತಗೊಂಡು ಬರುವ ಪ್ರತಿಯೊಬ್ಬ ಮನುಷ್ಯನಿಗೂ 4 ಧರ್ಮ ಇದೆ. ಯಾವ ಧರ್ಮ? ಒಂದನೇದು ಶರೀರ ಧರ್ಮ, ಎರಡನೇದು ಕುಟುಂಬ ಧರ್ಮ, ಮೂರನೇದು ಸಂಘ ಧರ್ಮ, 4ನೇದು ಆತ್ಮಧರ್ಮ. ಆದ್ರೆ ಮೊದಲ 3 ಧರ್ಮದಲ್ಲೇ ಎಲ್ಲರೂ ನಿರತರಾಗಿ ಬಿಡ್ತಾರೆ. ಆದ್ರೆ ಅದು ಕೇವಲ ಈ ಭೂಮಿಗೆ ಮಾತ್ರ ಸೀಮಿತವಾದದ್ದು. ಅದು ಆತ್ಮಕ್ಕೆ ಒಂದು ಕಿಂಚಿತ್ತೂ ಕೂಡ ಉಪಯೋಗವನ್ನು ತಂದು ಕೊಡುವುದಿಲ್ಲ. ಆ 3 ಬಿಟ್ಟು 4ನೇ ಧರ್ಮ ಏನಿದೆ, ಆ ಧರ್ಮವನ್ನ ಎಲ್ಲರೂ ಆಶ್ರಯಿಸ್ತಾರ? ಇಲ್ಲ. ಅಂದ್ರೆ ಆತ್ಮಕ್ಕಾಗಿ ಲಾಭ ತರುವ ಕೆಲಸವನ್ನು ಮಾಡ್ತೀವ? ಇಲ್ಲ. ಆತ್ಮಕ್ಕಾಗಿ ಲಾಭ ತರುವ ಕೆಲಸಗಳನ್ನೇ ಮಾಡಬೇಕು. ಅದು ಆತ್ಮಧರ್ಮ. ನಮ್ಮ ಆತ್ಮದ ಉನ್ನತಿಗಾಗಿ ಏನು ಬೇಕೋ ಅದನ್ನು ಮಾಡೋದು ಆತ್ಮಧರ್ಮ ಅಂತ ಅನಿಸ್ಕೊಳ್ತದೆ. ಅಂದ್ರೆ ನಿಷ್ಕಾಮ ಕರ್ಮಗಳನ್ನು ಮಾಡಿದ ಆತ್ಮಧರ್ಮವನ್ನು ಮಾಡಿದಾಗ ಆತ್ಮ ವೃದ್ಧಿಸ್ತಾ ಹೋಗ್ತದೆ, ಆತ್ಮ ವೃದ್ಧಿಸ್ಲಿಕ್ಕೆ ಶುರುವಾಗ್ತದೆ. ಆಗ ಅದು ಒಂದೊಂದೇ ಹಂತವನ್ನ ದಾಟ್ತಾ ಬರ್ತದೆ, ಜನ್ಮಗಳನ್ನ ದಾಟ್ತಾ ಬರ್ತದೆ. ಅಂದ್ರೆ ಅದೊಂದು ವೇಳೆ ಪ್ರೌಢಾವಸ್ಥೆಯಲ್ಲಿದ್ರೆ ಪ್ರೌಢಾತ್ಮ ಆಗಿದ್ರೆ ವೃದ್ಧಾತ್ಮ ಆಗ್ತದೆ, ವೃದ್ಧಾತ್ಮ ಆಗಿದ್ರೆ ವಿಮುಕ್ತ ಆತ್ಮ ಆಗ್ತದೆ. ಯಾವಾಗ ಒಂದು ವಿಮುಕ್ತ ಆತ್ಮ ತಾನು ಪಡೆದ ಸ್ಥಿತಿಯನ್ನ ಬೇರೆಯ ವೃದ್ಧಾತ್ಮಗಳಿಗೆ, ಪ್ರೌಢಾತ್ಮಗಳಿಗೆ ಬೋಧನೆಯನ್ನು ಮಾಡ್ಲಿಕ್ಕೆ ಶುರು ಮಾಡ್ತದೋ ಆಗ ಆ ಆತ್ಮವನ್ನ ಏನಂತ ಕರಿತೀವಿ? ಪರಮ ಆತ್ಮ. ಆ ಪರಮ ಆತ್ಮಗಳನ್ನ ಏನಂತೀವಿ ನಾವು? ಪರಮಾತ್ಮರು ಅಂತ ಹೇಳ್ತೀವಿ. ಪರಮಾತ್ಮ ಅನ್ನೋದು ಯಾರೋ ಒಬ್ಬ ಅಲ್ಲ. ಪ್ರತಿಯೊಬ್ಬ ಆತ್ಮನೂ ಈ ಭೂಮಿಯಲ್ಲಿ ಜನ್ಮ ತಗೊಳ್ಳೋದನ್ನ, ಅಂದ್ರೆ ಜನ್ಮರಾಹಿತ್ಯ ಸ್ಥಿತಿಯನ್ನು ತಲುಪಬೇಕು ಅಂದ್ರೆ ಪರಮಾತ್ಮ ಆಗಲೇಬೇಕು. ಯಾಕೆ ಆಗಬೇಕು ಅಂದ್ರೆ, ಒಂದು ಆತ್ಮ ಪೂರ್ಣಾತ್ಮದಿಂದ ಮೊದಲು ಹೊರಗೆ ಬಂದಾಗ ಅದಕ್ಕೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, 2 ಟಾಸ್ಕ್. ಏನು? ನೀನು ಪುನಃ ಬಂದು ಸತ್ಯಲೋಕವನ್ನ ಸೇರಬೇಕು. ಎರಡನೇದು, ನೀನು ಕೂಡ ನನ್ನ ಹಾಗೆ ಪರಮಾತ್ಮ ಆಗಬೇಕು. ಯಾವಾಗ ಆಗ್ತೀಯ? ಸತ್ಯಲೋಕವನ್ನು ಬಂದು ಸೇರಿದರೆ ಆಗ್ತೀಯ. ಹಾಗಾಗಿ ನೀನು ಸತ್ಯಲೋಕವನ್ನು ಬಂದು ಸೇರಬೇಕು ಅನ್ನುವ 2 ಟಾಸ್ಕ್ ಅನ್ನ ಕೊಟ್ಟು ಪೂರ್ಣಾತ್ಮಗಳು ಏನ್ ಮಾಡ್ತಾ ಇದ್ದಾರೆ? ಭೂಮಿಗೆ ಅಂಶಾತ್ಮಗಳನ್ನು ಬಿಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಧ್ಯೇಯ ಯಾವುದಾಗಿರ್ಬೇಕು? ನಾನು ಪರಮಾತ್ಮ ಆಗಬೇಕು. ಅದಕ್ಕೆ ಪತ್ರಿಜಿಯವರು ಏನ್ ಹೇಳ್ತಾ ಇದ್ರು? ಮೈ ಡಿಯರ್ ಗಾಡ್ಸ್. ಯಾಕೆ ಗಾಡ್ಸ್? ಈಗ ನೀವು ದೇವರ ಆಗಲಿಲ್ಲ, ಹೌದು, ಆದ್ರೆ ಮುಂದೆ ಆಗುವವರು ಅಂತ ಅದು ಅವರಿಗೆ ಗೊತ್ತಿತ್ತು. ಎಲ್ಲರೂ ಈಗೆಲ್ಲ ಯಾರು ದೇವರಾಗಿದ್ದಾರೋ, ಪರಮಾತ್ಮರಾಗಿದ್ದಾರೋ
ಅವರೆಲ್ಲರೂ ಒಂದು ಕಾಲದಲ್ಲಿ ಹೀಗೆ ವೃದ್ಧಾತ್ಮರಾದವರು, ಪ್ರೌಢಾತ್ಮರಾದವರು ಅಲ್ವಾ. ವಾಲ್ಮೀಕಿ ಮಹರ್ಷಿಗಳು ಕಾಡಿನಲ್ಲಿ ಬೇಟೆಯಾಡಿಕೊಂಡು ಆ ಬೇಡರ ಹಾಗೆ ಹಿಂಸೆ ಮಾಡ್ಕೊಂಡು ಬದುಕ್ತಾ ಇರ್ಲಿಲ್ವಾ. ಅದು ಪ್ರೌಢಾತ್ಮ ಆಗಿರ್ಬೋದು, ಅವರು ಬಾಲಾತ್ಮ ಆಗಿರ್ಬೋದು. ಆದ್ರೆ ನಾರದರಂತಹ ಗುರುಗಳು ಸಿಕ್ಕರು, ಸದ್ಗುರುಗಳು ಸಿಕ್ಕರು, ಉಪದೇಶ ಮಾಡಿದ್ರು ಅವನಿಗೆ. ಆಗ ಅವರಿಗೆ ಜಾಗೃತರಾದರು, ಯೋಗ ಮಾರ್ಗವನ್ನ ಆಚರಣೆ ಮಾಡಿದ್ರು, ಯೋಗಕ್ಕೆ ಬಂದ್ರು. ಯೋಗದಿಂದ ಏನಾದ್ರು ವಿಮುಕ್ತಾತ್ಮರಾದರು. ವಿಮುಕ್ತಾತ್ಮ ವಿಮುಕ್ತಾತ್ಮ ಆಗಿ ಏನ್ ಮಾಡಿದ್ರು? ಜ್ಞಾನ ಕೊಟ್ಟರು ಜಗತ್ತಿಗೆ. ವಿಮುಕ್ತಾತ್ಮವಾಗಿ ಜಗತ್ತಿಗೆ ಜ್ಞಾನವನ್ನ ಕೊಟ್ಟರು. ಹಾಗೆ ಪ್ರತಿಯೊಬ್ಬರು ಏನ್ ಮಾಡಬೇಕು? ಆತ್ಮ ಜ್ಞಾನವನ್ನ ಪಡೆದುಕೊಳ್ಳಬೇಕು. ಸಾಂಸಾರಿಕ ಲೌಕಿಕ ಜ್ಞಾನದ ಅನ್ನುವುದು ಒಂದು ಮಾಯೆ. ಆದ್ರೆ ನಾವೆಲ್ಲರೂ ಬಯೇ ಮಾಯೆಯಲ್ಲೇ ಇದ್ದೇವೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾನಿ ನರಹ ಅಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಸಂಯಾತಿ ನವಾನಿ ದೇಹಿ ಅಂದ್ರೆ ನಾವು ಒಂದು ಬಟ್ಟೆ ಹರಿದು ಹೋದ್ರೆ ಏನ್ ಮಾಡ್ತೀವಿ? ತೆಗೆದು ಬಿಸಾಕ್ತಿವಲ್ವಾ? ಚಿಂದಿ ಚಿಂದಿ ಆದ್ರೆ ಏನ್ ಮಾಡ್ತೀವಿ? ಬಿಸಾಕಿ ಹೊಸ ಬಟ್ಟೆಯನ್ನು ಹಾಕೊಳ್ತೇವೆ. ಹಾಗೆಯೇ ಒಂದು ಆತ್ಮ ಯಾವಾಗ ಈ ದೇಹದ ಉಪಯೋಗ ಮುಗೀತು ಅಂತ ಅನಿಸ್ತು, ವಯಸ್ಸಾಯ್ತು, ಅದು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಸಾಧನೆಗೆ ಸಹಕಾರ ಮಾಡ್ತಾ ಇಲ್ಲ, ನಾನು ತೆಗೆದುಕೊಂಡು ಬಂದ ಕರ್ಮಗಳು ಮುಗೀತು, ನಾನು ಯಾವ ಉದ್ದೇಶದಿಂದ ಬಂದಿದ್ನೋ ಅದು ಮುಗೀತು ಅಂತ ಅಂದಾಗ ಏನ್ ಮಾಡ್ತದದು? ದೇಹವನ್ನು ತೆಗೆದು ಬಿಸಾಕಿ ಹೊಸ ದೇಹವನ್ನು ಧಾರಣೆ ಮಾಡ್ತದೆ. ಅಷ್ಟೇ ನಡೆಯೋದು. ತೆಗೆದು ಬಿಸಾಕಿ ಏನ್ ಮಾಡ್ತದೆ? ಆತ್ಮ ಹೊಸ ದೇಹವನ್ನ ಧಾರಣೆ ಮಾಡ್ತದೆ. ಇದು ಯೋಗಿಗಳಿಗೆ, ಜ್ಞಾನಿಗಳಿಗೆ, ಪಂಡಿತರಾದವರಿಗೆ, ಆತ್ಮ ಯೋಗಿಗಳಿಗೆ ಇದರ ಅರಿವು ಇರ್ತದೆ. ಅಂದ್ರೆ ಆತ್ಮ ಜ್ಞಾನದ ಅರಿವು ಇದ್ದವರು ಇದರ ಬಗ್ಗೆ ಯಾರು ದುಃಖಿಸೋದಿಲ್ಲ. ಸತ್ತವರ ಬಗ್ಗೆ ಆಗಲಿ, ಸಾಯುವವರ ಬಗ್ಗೆ ಆಗಲಿ, ಸತ್ತು ಹೋದವರ ಬಗ್ಗೆ ಆಗಲಿ, ಅಯ್ಯೋ ಇನ್ನೇನು ಸತ್ತೋಗ್ಬಿಡ್ತಾರೆ ಅನ್ನೋರ ಬಗ್ಗೆ ಆಗಲಿ, ಇರುವವರ ಬಗ್ಗೆ ಆಗಲಿ ಯಾರು ಕೂಡ ದುಃಖಿಸುವುದಿಲ್ಲ. ಯಾಕೆ? ಅವರಿಗೆ ಗೊತ್ತಿದೆ ಅದು ಸಾಯೋಲ್ಲ. ಆತ್ಮಕ್ಕೆ ಸಾವಿಲ್ಲ. ಆದ್ರೆ ಆತ್ಮಕ್ಕೆ ಆ ದೇಹದ ಅವಶ್ಯಕತೆ ಮುಗೀತು ಅಂದ್ರೆ ಯಾರು ಹೇಳಿದ್ರು ಕೇಳೋದಿಲ್ಲ. ಆತ್ಮದ ಪರ್ಮಿಷನ್ ಇಲ್ಲದೆ ದೇಹದಿಂದ ಯಾರೂ ಆತ್ಮವನ್ನು ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಆತ್ಮದ ಪರ್ಮಿಷನ್ ಇಲ್ಲದೆ. ಹಾಗೆ ಆತ್ಮಕ್ಕೆ ಸಾಕು ಅಂತ ಅನಿಸಿದಾಗ ಏನ್ ಮಾಡ್ತದೆ? ದೇಹದಿಂದ ಹೊರಗೆ ಬರ್ತದೆ. ನಮಗೆ ಬಟ್ಟೆ ಹಾಕಿ ಹಾಕಿ ಅದು ತುಂಬಾ ಕಲರ್ ಹೋಯ್ತು, ಬಣ್ಣ ಹೋಯ್ತು, ಹರಿದು ಹೋಯ್ತು, ತುಂಬಾ ದಿನ ಆಯ್ತು ಅಂತಂದ್ರೆ ಏನ್ ಮಾಡ್ತೀವಿ? ನಾವು ಬಟ್ಟೆಯನ್ನ ಬಿಸಾಕ್ತಿವಿ. ಅಥವಾ ಆ ಬಟ್ಟೆ ನಮಗೆ ಉದಾಹರಣೆಗೆ ನಾವು ಸಣ್ಣವರು ಇರ್ತೀವಿ, ಅವಾಗ ಬೆಳೀತಾ ಇರ್ತೀವಿ, ಬೆಳೀತಾ ಬೆಳೀತಾ ಆ ಬಟ್ಟೆ ನಮಗೆ ಸಣ್ಣ ಆಗ್ತದೆ. ಅವಾಗ ಏನ್ ಮಾಡ್ತೀವಿ? ಹೊಸ ಬಟ್ಟೆ ತಗೊಂತೀವಲ್ವಾ, ಅದನ್ನ ಹಾಕೋದು ಬಿಡ್ತೀವಿ ನಾವು. ಹಾಗೆಯೇ ಅಯ್ಯೋ ನನ್ನ ಹಳೆ ಬಟ್ಟೆ ಹೊರತು ಹೋಗ್ಬಿಡ್ತು, ಅದನ್ನ ನಾನು ಬಿಸಾಕಿದೆ ಅಂತ ಅಳ್ತಾ ಕೊಡ್ತೀವ? ಇಲ್ಲ, ಹೊಸ ಬಟ್ಟೆ ಬಂತು ಅಂತ ಖುಷಿ ಪಡ್ತೀವಿ, ಸಂಭ್ರಮ ಪಡ್ತೀವಿ ಅಲ್ವಾ. ಹಾಗೆಯೇ ಮನುಷ್ಯ, ಯಾಕೆಂದ್ರೆ ನಾವೆಲ್ಲ ಅನ್ಕೊಂಡಿರ್ತೀವಿ ಮನುಷ್ಯ ಸಾಯದೇ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಲ್ವಾ. ಯಾಕೆ ಇದು ಹುಟ್ಟು ಸಾವು? ಸುಮ್ಮನೆ ಸಾಯದೇ ಇದ್ರೆ ಹಂಗೆ ಎದ್ದು ಬಿಟ್ರೆ ಬೆಸ್ಟ್ ಅಲ್ವಾ, ಸಮಸ್ಯೆನೇ ಇಲ್ಲ. ಹೌದು, ಆದ್ರೆ ಇದು ಪಂಚಭೂತಗಳಿಂದ ತಯಾರಾದಂತ ದೇಹಕ್ಕೆ ಒಂದು ಧರ್ಮ ಇದೆ. ಏನಂದ್ರೆ ಪ್ರಕೃತಿಯಲ್ಲಿ ಒಂದು ಧರ್ಮ ಇದೆ. ಏನಂದ್ರೆ ನಿರಂತರವಾಗಿ ಪರಿವರ್ತನೆ ಆಗ್ತಾ ಇದೆ. ಒಂದು ಭೂಮಿ ನಿರಂತರವಾಗಿ ಪರಿವರ್ತನೆ ಆಗ್ತದೆ, ಪ್ರಕೃತಿ ನಿರಂತರವಾಗಿ ಪರಿವರ್ತನೆ ಆಗ್ತಾ ಇದೆ, ನಮಗೆ ಗೊತ್ತಾಗ್ತಾ ಇಲ್ಲ. ಒಂದು ಮರ ನೋಡಿ, ಒಂದು ಪ್ರದೇಶ ನೋಡಿ, 10 ವರ್ಷದ ಹಿಂದೆ ಇದ್ದ ಹಾಗೆ 10 ವರ್ಷದ ಆದ್ಮೇಲೆ ಆ ಪ್ರದೇಶ ಹಾಗೆ ಇರ್ತದ? ಇಲ್ಲ, ಬದಲಾವಣೆ ಆಗಿರ್ತದೆ, ಪರಿವರ್ತನೆ ಆಗಿರ್ತದೆ. ಒಬ್ಬ ವ್ಯಕ್ತಿ 10 ವರ್ಷದ ಹಿಂದೆ ಇದ್ದ ಹಾಗೆ ಈಗಿರ್ತಾನ? ಇಲ್ಲ. ಒಂದು ಮರ 10 ವರ್ಷದ ಹಿಂದೆ ಇದ್ದ ಹಾಗೆ ಇವತ್ತು ಇರ್ತದ? ಇಲ್ಲ. ಭೂಮಿ, ನೆಲ, ಜಲ, ಒಂದು ಕೆರೆ, ಬಾವಿ, ಯಾವುದು ಸಮುದ್ರ, ಪ್ರತಿಯೊಂದು ಕೂಡ ಇಡೀ ಈ ಭೂಮಿಯೇ ಇವತ್ತು ಇದ್ದ ಹಾಗೆ ನಾಳೆ ಇರೋದಿಲ್ಲ. ಅಂದ್ರೆ ಪರಿವರ್ತನೆ ಜಗದ ನಿಯಮ, ಪರಿವರ್ತನೆ ಆಗ್ತಾ ಇದೆ. ದೇಹವು ಕೂಡ ದೇಹ ನಿರಂತರವಾಗಿ ಪರಿವರ್ತನೆ ಆಗ್ತಾನೆ ಇದೆ. ಕೊನೆಗೆ ಏಳಕ್ಕಾಗಲ್ಲ, ಕೂರಕ್ಕಾಗಲ್ಲ, ಅಯ್ಯೋ ಸಾಕಪ್ಪ ಸಾಕು ಅನ್ನುವ ಸ್ಥಿತಿ ಬರ್ತದೆ ದೇಹಕ್ಕೆ. ಆಗ ಬೇಕಾದ ಇದ್ದೇನ್ ಮಾಡೋದು? ದೇಹ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ, ಸಾಧನೆಗೂ ಸ್ಪಂದಿಸ್ತಾ ಇಲ್ಲ. ಒಂದು ನೋಡೋಣ ಅಂದ್ರೆ ಕಣ್ಣು ಕಾಣೋಂಗಿಲ್ಲ,
ಕೇಳ ಏನ ಕೇಳಿಸ್ಕೊಳ್ಳೋಣ ಅಂದ್ರೆ ಕಿವಿ ಕೇಳಲ್ಲ. ತಿನ್ನೋಣ ಅಂದ್ರೆ ಹಲ್ಲಿಲ್ಲ ಬಾಯಲ್ಲಿ, ಅಲ್ವಾ? ಎದ್ದು ಓಡಾಡೋಣ ಅಂತಂದ್ರೆ ಕೈ ಕಾಲುಗಳಲ್ಲಿ ಶಕ್ತಿ ಇಲ್ಲ. ಬದುಕಿದ್ದು ಏನ್ ಮಾಡ್ತೀಯ? ಅದಕ್ಕೆ ಮನುಷ್ಯ ಎಲ್ಲಿಯವರೆಗೆ ಬದುಕಿರಬೇಕು? ನಮ್ಮ ಸಾಧನೆಗೆ ದೇಹ ಎಲ್ಲಿಯವರೆಗೆ ಸಪೋರ್ಟ್ ಮಾಡ್ತದೋ, ಸಹಕರಿಸ್ತಾ ಇದೆಯೋ, ಅಲ್ಲಿಯವರೆಗೆ ಅವನು ಬದುಕಿರುವುದು ಸಾರ್ಥಕ. ಆಮೇಲೆ ಅದು ಅವಶ್ಯಕತೆ ಇಲ್ಲ, ದೇಹ ಅವಶ್ಯಕತೆ ಇಲ್ಲ. ಯಾರು ಮಾಯೆಯಲ್ಲಿದ್ದಾರೋ, ಯಾರು ಮೋಹದಲ್ಲಿ ಸಿಕ್ಕಾಕಿಕೊಂಡಿದ್ದಾರೋ, ಯಾರು ಮಮಕಾರದಲ್ಲಿ ತೊಡ್ಕೊಂಡಿದ್ದಾರೋ, ಅವರಿಗೆ ಅಯ್ಯೋ ಇವ್ರು ಇನ್ನೂ ಇರ್ಬೇಕಿತ್ತು, ಇವ್ರು ಇನ್ನೂ ನಮ್ಮ ಜೊತೆ ಇರಬೇಕು, ಇವರು ನಮ್ಮ ಕಣ್ಮುಂದೆ ಇರಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ. ಅದು ಅಜ್ಞಾನ, ಅಜ್ಞಾನ. ಹಾಗಾಗಿ ಶರೀರಕ್ಕೂ ಸಹ ಪ್ರಕೃತಿಯ ಧರ್ಮದ ಹಾಗೆ ಪರಿವರ್ತನೆಯಾಗಿ ಕೊನೆಗೆ ವೃದ್ಧಾಪ್ಯ ಒಂದು ಶಿಥಿಲವಾಗ್ತದೆ. ಆಗ ಅದು ಮರಣದ ಮೂಲಕ ನಶಿಸಿ ಹೋದಾಗ ಆತ್ಮ ಏನ್ ಮಾಡ್ತದೆ? ಹೊಸ ಹೊಸ ಶರೀರ, ಯೌವನವಾದಂತಹ ಶರೀರವನ್ನು ಧಾರಣೆ ಮಾಡ್ತದೆ. ಈ ದೇಹ ಒಂದು ವಸ್ತ್ರ ಇದ್ದ ಹಾಗೆ, ನಾವು ದೇಹಧಾರಿಗಳಷ್ಟೇ. ದೇಹವನ್ನ ಧಾರಣೆ ಮಾಡಿದ್ದೇವೆ ಹೊರತು ದೇಹವೇ ನಾವಲ್ಲ. ವಸ್ತ್ರ, ಬಟ್ಟೆನೇ ನಾವ ಅಲ್ಲ. ಬಟ್ಟೆಯೇ ನಾವ? ಬಟ್ಟೆಯನ್ನ ಧಾರಣೆ ಮಾಡಿದೀವಿ ಅಷ್ಟೇ, ಹಾಕೊಂಡಿದೀವಿ ನಾವು. ಹಾಗೆ ಆತ್ಮ ದೇಹವನ್ನ ಧಾರಣೆ ಮಾಡಿದೆ ಹೊರತು ದೇಹವೇ ನಾವಲ್ಲ. ಮರಣ ಅಂದ್ರೆ ಇಷ್ಟೇ. ಏನು? ಹಳೆಯದಾದ ಈ ಭೌತಿಕ ಶರೀರವನ್ನ ಬಿಟ್ಟು ತೇಜೋಮಯವಾದಂತಹ ಆತ್ಮ ಏನ್ ಮಾಡ್ತದೆ? ಹೊಸ ನೂತನವಾದ ಭೌತಿಕ ಶರೀರವನ್ನ ಮತ್ತೆ ತೆಗೆದುಕೊಳ್ತದೆ. ಅದೇ ಹುಟ್ಟು ಸಾವು. ಅದಕ್ಕಿಂತ ಬೇರೆ ಇನ್ನೇನೂ ಅಲ್ಲ. ಜೊತೆಯಲ್ಲಿ ಹೊಸ ಜನ್ಮಗಳನ್ನ ತೆಗೆದುಕೊಳ್ತದೆ. ಹೀಗೆ ಇದು ಆತ್ಮತತ್ವವನ್ನ ಅರ್ಥ ಮಾಡಿಕೊಂಡಂತಹ ಯೋಗಿಗಳಿಗೆ ಇದು ತಿಳಿದಿರ್ತದೆ. ಯಾರು ಅಜ್ಞಾನದಲ್ಲಿರ್ತಾರೆ, ಯಾರು ಮಾಯೆಯಲ್ಲಿ ಇರ್ತಾರೆ, ಅವರಿಗೆ ಈ ಜನ್ಮ ಪರಂಪರೆ ಅನ್ನೋದು ಅರ್ಥ ಆಗೋದಿಲ್ಲ. ಹಾಗಾಗಿ ನಾವು ಮನಸ್ಸಿನ ಜೊತೆ ಇದ್ದಾಗ, ಸಂಕಲ್ಪ ವಿಕಲ್ಪಗಳ ಜೊತೆ ಇದ್ದಾಗ, ನಾನು ನನ್ನದು ಎಂಬ ತತ್ವದ ಜೊತೆಯಲ್ಲಿ ಇದ್ದಾಗ, ಒಳ್ಳೆಯದು ಕೆಟ್ಟದ್ದು ಇವುಗಳ ಒಡನೆ ನಾವು ಇದ್ದಾಗ, ಈ ಆತ್ಮವೇ ಜೀವಾತ್ಮ ಅಂತ ಏನ್ ಮಾಡ್ತೀವಿ? ಕರಿತಾ ಇರ್ತೇವೆ. ಆ ಜೀವಾತ್ಮ ಯಾವಾಗ ಒಳ್ಳೆಯದು ಕೆಟ್ಟದ್ದು ಎಂಬ ಭಾವನೆ ನಶಿಸುವುದು, ಯಾವಾಗ ನೀನು ನಾನು ಎಂಬ ಭಾವನೆಗಳು ಹೋಗ್ತದೋ, ಅವಾಗ ಅಹಂಕಾರ ಅನ್ನೋದು ನಾಶವಾಗ್ತದೆ. ನಾಶವಾಗ್ತದೋ ಅಂತಹ ಜೀವಾತ್ಮನನ್ನ ಏನಂತ ಕರೀತಾರೆ? ವಿಮುಕ್ತಾತ್ಮ. ವಿಮುಕ್ತಾತ್ಮ ಅಂತ ಕರೀತಾರೆ. ಪ್ರತಿ ಜೀವಾತ್ಮನೂ ಕೂಡ ಜನ್ಮ ಪರಂಪರೆಯಲ್ಲಿ ವಿಮುಕ್ತಾತ್ಮ ಆಗಲೇಬೇಕು. ವಿಮುಕ್ತಾತ್ಮ ಆಗದೆ ಹೊರತು ಈ ಜನ್ಮ ಪರಂಪರೆ ಎನ್ನುವುದು ಅವನಿಗೆ ನಿಲ್ಲೋದಿಲ್ಲ. ಮತ್ತೆ 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 ಅವನು ಜನ್ಮ ತಗೊಂಡು ಬರಲೇಬೇಕು. ವಿಮುಕ್ತ ಆತ್ಮ ಆಗ್ಬೇಕು. ಎಲ್ಲಿವರೆಗೆ ಬದುಕಿರ್ತಾನೆ ಅಲ್ಲಿವರೆಗೆ ವಿಮುಕ್ತ ಆತ್ಮ. ತಾನು ಪಡೆದ ಆ ಜ್ಞಾನವನ್ನು ಯಾವಾಗ ಹಂಚಲಿಕ್ಕೆ ಶುರು ಮಾಡ್ತಾನೆ, ತನ್ನಂತೆಯೇ ವೃದ್ಧಾತ್ಮಗಳನ್ನ ವಿಮುಕ್ತಾತ್ಮವನ್ನಾಗಿ ತಯಾರು ಮಾಡ್ತಾನೆ, ಆಗ ಅವನು ಪರಮಾತ್ಮ. ಪರಮಾತ್ಮ. ಹಾಗಾಗಿ ಅರ್ಜುನ ಜೀವಾತ್ಮ. ಅರ್ಜುನನನ್ನ ಜೀವಾತ್ಮ ಅಂತ ಕರಿತೀವಿ. ಅಥವಾ ಯಾರಿಗೆ ಆತ್ಮ ಜ್ಞಾನದ ಅರಿವಿಲ್ಲವೋ ಅವರನ್ನ ಏನಂತ ಕರಿತೀವಿ? ಜೀವಾತ್ಮ. ದೇಹದಲ್ಲಿ ಜೀವ ಇದೆ ಅಷ್ಟೇ, ಆದ್ರೆ ಜ್ಞಾನ ಇಲ್ಲ. ಏನೂ ಗೊತ್ತಿಲ್ಲ, ನಾನು ಯಾರು ಅನ್ನುವ ಜ್ಞಾನವೂ ಇಲ್ಲ. ದೇಹವೇ ನಾನು ಅನ್ನುವ ಭ್ರಮೆಯಲ್ಲಿದ್ದಾನೆ. ಅವನನ್ನ ಏನಂತ ಕರೆಯೋದು? ಜೀವಾತ್ಮ. ಆದರೆ ಮಹಾತ್ಮರನ್ನ, ಪರಮಾತ್ಮರನ್ನ ಏನಂತ ಕರಿತೀವಿ? ಶ್ರೀಕೃಷ್ಣನನ್ನ, ವೇದವ್ಯಾಸರನ್ನ, ಶ್ರೀರಾಮಚಂದ್ರನನ್ನ, ಯೋಗಿಗಳನ್ನ, ಆ ಬ್ರಹ್ಮರ್ಷಿಗಳನ್ನ ಏನಂತ ಕರೀತಾರೆ? ಪರಮಾತ್ಮರು. ಪರಮಾತ್ಮರು. ಅವರನ್ನೇ ಪರಮ ಆತ್ಮರು. ಪರಮಾತ್ಮ ಅಂದ್ರೆ ಅತ್ಯುನ್ನತ ಹಂತಕ್ಕೆ ತಲುಪಿದಂತಹ ಜೀವಾತ್ಮಗಳು. ಅತ್ಯುನ್ನತ ಹಂತಕ್ಕೆ ತಲುಪಿದಂತಹ ಜೀವಾತ್ಮ. ಒಂದು ಜೀವಾತ್ಮ ಪ್ರಪ್ರಥಮದಲ್ಲಿ ಜನ್ಮದಲ್ಲಿ ಒಂದು ಅಮಾಯಕ ಆತ್ಮದಂತೆ ಅಮಾಯಕ ಆತ್ಮದಂತೆ ಭೂಮಿಗೆ ಬರುತ್ತದೆ. ಏನು ಗೊತ್ತಿಲ್ಲ ಅದಕ್ಕೆ. ಅಮಾಯಕ ಆತ್ಮ. ಅದಕ್ಕೆ ಒಳ್ಳೇದು ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ, ತಪ್ಪು ಮಾಡೋದು ಗೊತ್ತಿಲ್ಲ, ಸರಿ ಮಾಡೋದು ಗೊತ್ತಿಲ್ಲ, ದುರ್ಜನರು ಗೊತ್ತಿಲ್ಲ, ಸಜ್ಜನರು ಗೊತ್ತಿಲ್ಲ. ಆದ್ರೆ ಮೊದಲು ಮನುಷ್ಯ ಜನ್ಮವನ್ನು ತಗೊಳ್ತದೆ ಒಂದು ಆತ್ಮ. ಮೊದಲು ಮನುಷ್ಯ, ಎಷ್ಟೋ ಪಶು ಪಕ್ಷಿ ಪ್ರಾಣಿ ಜನ್ಮ ಎಲ್ಲ ಆದ್ಮೇಲೆ ಒಂದು ಸಾರಿ ಮನುಷ್ಯ ಜನ್ಮ ತಗೊಳ್ತದೆ. ಆ ಮನುಷ್ಯ ಜನ್ಮ ತಗೊಂಡಾಗ ಅದು ಅಮಾಯಕ ಆತ್ಮದಂತೆ ಇರ್ತದೆ. ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆದರೆ ಅದಕ್ಕೆ ಮೊದಲು ಏನಾಗ್ತದೆ?
ಪ್ರಕೃತಿಯ ಪ್ರಭಾವದಿಂದ ದುಷ್ಟ ಸಾಂಗತ್ಯ ಬೆಳೀತದೆ, ದುಷ್ಟ ಪ್ರಭಾವಗಳಿಗೆ ಒಳಗಾಗ್ತದೆ. ಆಗ ಆ ಆತ್ಮ, ಅಮಾಯಕ ಆತ್ಮ ಏನಾಗ್ತದೆ? ದುಷ್ಟಾತ್ಮ ಆಗ್ತದೆ. ದುಷ್ಟ ಆತ್ಮವಾಗಿ ಬೆಳಿಲಿಕ್ಕೆ ಶುರುವಾಗ್ತದೆ. ಒಂದು ಜನ್ಮದಲ್ಲಿ ಅದಕ್ಕೆ ಅಂಟ್ಕೊಳ್ತಲ್ವಾ ಆ ದುಷ್ಟಾತ್ಮದ ಸಾಂಗತ್ಯ, ಅದು ಕೆಲವು ಜನ್ಮಗಳು ಕಳೀತಾ ಹೋಗ್ತದೆ. ಅದರ ಭಾವನೆ ಅದರ ಹಾಗೆ ಅದೇ ರೀತಿಯ ದುಷ್ಟಾತ್ಮಗಳು, ದುಷ್ಟ ಪ್ರಭಾವಗಳೇ ಅದಕ್ಕೆ ಏನಾಗ್ತದೆ? ಜನ್ಮ ಪರಂಪರೆಯಲ್ಲಿ ಬರ್ತಾ ಹೋಗ್ತದೆ. ಈಗ ಎಷ್ಟೋ ಜನ್ಮ ಕಳೀತದೆ, 100, 150, 120, 130 ಜನ್ಮಗಳಾದ್ಮೇಲೆ ನಿಧಾನವಾಗಿ ಅದಕ್ಕೆ ಸಜ್ಜನರ ಸಾಂಗತ್ಯ ದೊರೆಯಲಿಕ್ಕೆ ಶುರುವಾಗ್ತದೆ. ಎಷ್ಟೋ ಜನ್ಮ ಆದ್ಮೇಲೆ ಸಜ್ಜನರ ಸಾಂಗತ್ಯ ದೊರೀತದೆ. ಸಜ್ಜನರ ಸಾಂಗತ್ಯ ದೊರೆತಾಗ ಪರೋಪಕಾರಂ ಇದಂ ಶರೀರಂ ಅಂತೀವಲ್ವಾ, ಹಾಗೆ ಅದರಲ್ಲಿ ಸಜ್ಜನರ ಸಾಂಗತ್ಯ ಬಂದು ಸಜ್ಜನಿಕೆ ಬರ್ತದೆ, ಸೇವಾ ಮನೋಭಾವ ಬರ್ತದೆ. ತನ್ನೊಳಗೆ ತನ್ನೆಲ್ಲಲ್ಲಿ ಇರುವಂತಹ ಎಲ್ಲ ದುಷ್ಟ ಸ್ವಭಾವಗಳನ್ನು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಶುರು ಮಾಡ್ತದೆ, ಒಳ್ಳೆಯ ಗುಣಗಳನ್ನ ಬೆಳೆಸ್ಕೊಳ್ತದೆ. ಆಗ ಆ ಆತ್ಮ ಶುಭ ಆತ್ಮ ಆಗಿ ಬದಲಾಗ್ತದೆ, ಶುಭಾತ್ಮವಾಗಿ ಬದಲಾಗ್ತದೆ. ನಂತರ ಈಗ ಎಷ್ಟೋ ಜನ್ಮಗಳು ಆ ಶುಭಾತ್ಮ ಕಳೆದು ಕೊನೆಗೆ ಅದಕ್ಕೆ ಧ್ಯಾನ ಮಾರ್ಗ, ಯೋಗ ಮಾರ್ಗ ಗೊತ್ತಾಗ್ತದೆ. ಧ್ಯಾನ ಸಾಧನೆ ಮಾಡಬೇಕು, ನಾನು ದೇಹ ಅಲ್ಲ ಆತ್ಮ ಅನ್ನುವುದು ಗುರುಗಳ ಮೂಲಕ, ಸದ್ಗುರುಗಳ ಮೂಲಕ ಆತ್ಮಜ್ಞಾನ ಸಿಗ್ತದೆ. ಯೋಗ ಮಾರ್ಗ ಸಿಗ್ತದೆ, ಯೋಗ ಪರಂಪರೆ ಅಂದ್ರೆ ಧ್ಯಾನ ಸಾಧನೆ ಮಾಡುವ ತತ್ವಚಿಂತನೆ ಅದಕ್ಕೆ ದೊರೀತದೆ. ಆಗ ಏನ್ ಮಾಡ್ತದೆ? ಅದು ಸಾಧನೆ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಆಧ್ಯಾತ್ಮಿಕ ಪರೋಭಿವೃದ್ಧಿಯನ್ನು ಹೊಂದುತ್ತಾ 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 ಕೊನೆಗೆ ಏನಾಗ್ತದೆ? ವಿಮುಕ್ತ ಆತ್ಮರಂತೆ ವಿರಾಜಮಾನವಾಗ್ತದೆ. ವಿಮುಕ್ತ ಆತ್ಮ ಯಾವಾಗ ಲೋಕ ಕಲ್ಯಾಣಕ್ಕಾಗಿ ಅಂತ ತಾನು ಪಣ ತೊಟ್ಟು ನಿಲ್ತದೋ, ಲೋಕ ಕಲ್ಯಾಣಕ್ಕಾಗಿ ಅಂತ ಹೇಳಿ ತಾನು ಯಾವಾಗ ನಿಲ್ತದೋ, ಆಗ ಆ ವಿಮುಕ್ತ ಆತ್ಮವನ್ನ ಏನಂತ ಕರಿತೀವಿ? ಪರಮಾತ್ಮ ಅಂತ ಕರಿತೀವಿ. ಹಾಗಾಗಿ ಪರಮ ಆತ್ಮನ ಹಾಗೆ ಆಗದಿದ್ದರೆ ಆ ಒಂದು ಜೀವಾತ್ಮ ಪೂರ್ಣ ವಿಕಾಸವನ್ನ ಇನ್ನೂ ಹೊಂದಿಲ್ಲ ಅಂತ ಅರ್ಥ. ಇನ್ನೂ ಪೂರ್ಣ ವಿಕಾಸವನ್ನ ಹೊಂದಿಲ್ಲ ಅಂದ್ರೆ ಅದಕ್ಕಿನ್ನೂ ಜನ್ಮಗಳಿದೆ. ನಮಗೆ ಜನ್ಮ ಇದೆಯೋ ಇಲ್ಲೋ ಅಂತ ಹೆಂಗೆ ತಿಳ್ಕೊಳ್ಳೋದು? ನಾನು ವಿಮುಕ್ತಾತ್ಮನಾಗಿದ್ದೀನಾ? ನಾನು ಈ ವೃದ್ಧಾತ್ಮಗಳನ್ನ ವಿಮುಕ್ತಾತ್ಮ ಸ್ಥಿತಿಗೆ ತರುವ ಪ್ರಯತ್ನ ಮಾಡ್ತಾ ಇದ್ದೀನಾ ಅನ್ನುವುದನ್ನು ನಾವೇ ಪ್ರಶ್ನೆ ಮಾಡಿಕೊಂಡು ನೋಡಿದ್ರೆ ಗೊತ್ತಾಗ್ತದೆ ನಾವು ವಿಮುಕ್ತಾತ್ಮ ಸ್ಥಿತಿಗೆ ಹೋಗಿದ್ದೀವೋ ಇಲ್ಲೋ, ನಮಗೆ ಜನ್ಮ ಪರಂಪರೆ ಇದೆಯೋ ಇಲ್ಲೋ ಅಂತ. ಪೂರ್ಣ ವಿಕಾಸ ಆಗುವವರೆಗೂ ನಾವು ಮತ್ತೆ 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 ಹುಟ್ಟಿ ಬರಲೇಬೇಕು, ಬರ್ತಾನೆ ಇರ್ತೀವಿ. ಏನಂತ ಕರಿತೀವಿ ನಾವು? ಜನನ ಮರಣ ಚಕ್ರ, ಪುನರಪಿ ಜನನಂ ಪುನರಪಿ ಮರಣಂ. ಹಾಗಾಗಿ ಎಲ್ಲಿಯವರೆಗೂ ಇದು ತಪ್ಪಿದ್ದಲ್ಲ ಅಂದ್ರೆ ಒಂದು ಜೀವಾತ್ಮ ಪರಮ ಆತ್ಮ ಆಗುವವರೆಗೂ ಇದು ಜನ್ಮ ಪರಂಪರೆ ಎನ್ನುವುದು, ಮರಣ ಪರಂಪರೆ ಎನ್ನುವುದು ತಪ್ಪಿದ್ದಲ್ಲ. ನಿತ್ಯ ನಿರಂತರವಾಗಿ ನಡೀತಲೇ ಇದೆ. ನಾಯೇನಂ ಚಿಂದಂತಿ ಶಸ್ತ್ರಾಣಿ ನಾಯೇನಂ ದಹತಿ ಪಾವಕಃ ನಚ ಏನಂ ಕ್ಲೇದಯಂತಿ ಅಪಹಾನ ಶೋಷಯತಿ ಮಾರುತಃ. ಅಂದ್ರೆ ಈ ಆತ್ಮವನ್ನ, ಅಂದ್ರೆ ಭೌತಿಕ ಶರೀರ ಈ ಪಂಚಭೂತಗಳಿಂದ ಆಗಿದೆ. ಆದ್ರೆ ಪಂಚಭೂತಗಳಿಂದ ಅದು ನಾಶ ಆಗಿ ಹೋಗ್ತದೆ. ಆದರೆ ಒಳಗಿರುವಂತಹ ಆತ್ಮವನ್ನ ಯಾವತ್ತೂ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಯಾರೋ ಬಂದು ಶಾಪ ಕೊಟ್ಟು ನೀನು ಸತ್ತು ಹೋಗು ಅಂತ ಹೇಳಿ. ಯಾರಿಗೆ ಶಾಪ ಕೊಟ್ರು? ಆತ್ಮಕ್ಕಲ್ಲದು ಶಾಪ, ದೇಹಕ್ಕೆ ಶಾಪ. ಯಾರೋ ಬಂದು ಸುಟ್ಟು ಭಸ್ಮ ಮಾಡಿಬಿಟ್ರು, ಯೋಗಿಗಳು ಬಂದು ಯಾರಿಗೋ ಸಿಟ್ಟು ಬಂದು ನೀನು ಭಸ್ಮ ಆಗಿ ಹೋಗುವಂತ ಭಸ್ಮ ಮಾಡಿಬಿಟ್ರು. ಯಾರನ್ನ ಭಸ್ಮ ಮಾಡಿದ್ರು? ಆತ್ಮವನ್ನಲ್ಲ, ದೈಹಿಕ ದೇಹವನ್ನ ಸುಟ್ಟು ಭಸ್ಮ ಮಾಡಿದ್ರು. ಆತ್ಮಕ್ಕೆ ಭಸ್ಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದನ್ನ ಗಾಳಿಯಿಂದಲೂ ಕೂಡ, ಅಂದ್ರೆ ಅಗ್ನಿಯಿಂದಲೂ ಕೂಡ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸುಡಲಿಕ್ಕೆ ಸಾಧ್ಯ ಇಲ್ಲ ಆತ್ಮವನ್ನ. ಯಾವುದೇ ಅಸ್ತ್ರಗಳಿಂದ, ಬ್ರಹ್ಮಾಸ್ತ್ರದಿಂದಲೂ ಕೂಡ ಆತ್ಮವನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವ ಬ್ರಹ್ಮಾಂಡದಲ್ಲಿರುವ ಯಾವ ಅಸ್ತ್ರವನ್ನಾದ್ರೂ ತಗೊಂಡು ಬನ್ನಿ, ಆ ಅಸ್ತ್ರಗಳಿಂದ, ಶಸ್ತ್ರಗಳಿಂದ ಆತ್ಮವನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀರಿನಿಂದ
ನಾಶ ಮಾಡ್ಲಿಕ್ಕೆ, ವಧೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಗಾಳಿಯಿಂದ ಗಾಳಿಯಿಂದ ಅದನ್ನ ತೋಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಪಂಚಭೂತಗಳಿಂದಲೂ ಕೂಡ ಆ ಆತ್ಮವನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ದೇಹ ಧರ್ಮವೇ ಬೇರೆ, ಆತ್ಮ ಧರ್ಮವೇ ಬೇರೆ. ದೇಹದ ಗುಣವೇ ಬೇರೆ, ಆತ್ಮದ ಗುಣವೇ ಬೇರೆ. ಈ ಭೌತಿಕ ಶರೀರವೇ ಬೇರೆ, ಒಳಗಿರುವ ಆತ್ಮವೇ ಬೇರೆ. ದೇಹ ಬೇರೆ, ಆತ್ಮ ಬೇರೆ, ಎರಡೂ ಬೇರೆ ಬೇರೆ. ಒಂದು ನಶಿಸಿ ಹೋಗ್ತದೆ, ಯಾವುದು ದೇಹ. ದೇಹ ನಾಶ ಆಗಿ ಹೋಗ್ತದೆ, ಆದ್ರೆ ಆತ್ಮ ನಾಶವನ್ನು ಹೊಂದೋದಿಲ್ಲ. ನಿತ್ಯವಾಗಿರುವಂಥದ್ದು. ಶರೀರ ಹುಟ್ಟುತ್ತದೆ, ಸಾಯ್ತದೆ, ಆದರೆ ಆತ್ಮ ಹುಟ್ಟುವುದು ಸಾಯುವುದು ಯಾವುದೂ ಇಲ್ಲ. ಆತ್ಮ ಎಂಬುದು ನಿತ್ಯವಾದದ್ದು, ಬದಲಾವಣೆ ಆಗದೇ ಇರುವಂಥದ್ದು, ಸರ್ವವ್ಯಾಪಕವಾದದ್ದು, ಸತ್ಯವಾದದ್ದು. ಇದೆಲ್ಲವನ್ನ ತಿಳಿಯಬೇಕಾದರೆ ಏನ್ ಮಾಡಬೇಕು ನಾವು? ಯೋಗ ಸಾಧನೆ ಮಾಡಬೇಕು, ಧ್ಯಾನ ಸಾಧನೆ ಮಾಡಬೇಕು, ಆತ್ಮಜ್ಞಾನ ಆತ್ಮಜ್ಞಾನವನ್ನು ತಿಳ್ಕೊಳ್ಬೇಕು, ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡಬೇಕು. ಆಗ ನಮಗೆ ಆ ಜ್ಞಾನದ ಅರಿವು ನಮಗೆ ಬರ್ತದೆ. ನಾನು ದೇಹ ಅಂತ ಎಲ್ಲಿಯವರೆಗೆ ನಾವು ಯೋಚನೆ ಮಾಡ್ತಾ ಇರ್ತೀವೋ, ನಾನು ದೇಹ ಅನ್ನುವ ಭಾವದಲ್ಲಿ ನಾವು ಎಲ್ಲಿಯವರೆಗೆ ಇರ್ತೀವೋ, ಅಲ್ಲಿಯವರೆಗೆ ಮನುಷ್ಯನಿಗೆ ದುಃಖ ಅನ್ನುವುದು ತಪ್ಪಿದ್ದಲ್ಲ. ದುಃಖ ಅನ್ನುವುದು ತಪ್ಪಿದ್ದಲ್ಲ. ಅವನಿಗೆ ಹಣಕಾಸಿನ ಸಮಸ್ಯೆ ಬರ್ತದೆ ಅಲ್ವಾ, ಸಾಂಸಾರಿಕ ಸಮಸ್ಯೆಗಳು ಬರ್ತದೆ, ಕರ್ಮಗಳು ಬರ್ತದೆ, ದೇಹದಲ್ಲಿ ನ್ಯೂನ್ಯತೆಗಳು ಬರ್ತದೆ, ಬಾಧೆಗಳು ಬರ್ತದೆ, ಏನೇನೋ ಬರ್ತದೆ, ಎಲ್ಲವೂ ಬರ್ತಾ ಇರ್ತದೆ. ಯಾಕೆ? ಅವನು ನಾನು ದೇಹ, ನಾನು ಆತ್ಮ ಅಲ್ಲ ಅನ್ನುವ ಅರಿವಿಲ್ಲ ಅವನಿಗೆ. ಆತ್ಮ ಅನ್ನುವ ಅರಿವಿಲ್ಲ, ದೇಹ ಅನ್ನುವ ಅರಿವಿನಲ್ಲಿ ಬದುಕ್ತಾ ಇದ್ದಾನೆ. ಅಲ್ಲಿಯವರೆಗೆ ಅಂದ್ರೆ ಈ ಅಸತ್ಯ ಮಾಯೆಯನ್ನೇ ಸತ್ಯ ಅಂತ ಭ್ರಮೆಯಲ್ಲಿ ಬದುಕ್ತಾ ಇರ್ತಾನೆ. ಎಲ್ಲವೂ ಮಾಯೆ, ಎಲ್ಲವೂ ಅಸತ್ಯವಾದದ್ದು. ಆ ಸತ್ಯವನ್ನೇ ಸತ್ಯ ಅಂತ ಅನ್ಕೊಂಡು ಭ್ರಮೆಯಲ್ಲಿ ಬದುಕ್ತಾ ಇರ್ತಾನಲ್ವ. ಹಾಗಾಗಿ ಅವನಿಗೆ ಏನ್ ಅನಿಸ್ತದೆ? ಎಲ್ಲ ಇದೇ ಸತ್ಯ ಅನ್ನುವ ಭ್ರಮೆಯಲ್ಲಿ ಮುಳುಗಿರ್ತಾನೆ. ಅವನಿಗೆ ದುಃಖ ದುಃಖ ದುಃಖ. ಹಾಗಾಗಿ ಮನುಷ್ಯ ಏನ್ ಮಾಡ್ಬೇಕು? ಮೊದಲು ದುಃಖದಿಂದ ಹೊರಗೆ ಬರಬೇಕು ಅಂದ್ರೆ, ದುಃಖ ರಾಹಿತ್ಯ ಸ್ಥಿತಿಯನ್ನು ತಲುಪಬೇಕು ಅಂದ್ರೆ, ನಾನು ಆತ್ಮ, ನಾನು ಆತ್ಮ. ನಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡು ಹತ್ತುಕೊಂಡು ಕುಂತ್ರೆ ಸಮಸ್ಯೆಗೆ ಪರಿಹಾರ ಸಿಗೋಲ್ಲ. ಯಾವಾಗ ನಾನು ಆತ್ಮ, ನಾನೊಂದು ಆತ್ಮ, ಆತ್ಮಕ್ಕೆ ಸಂಬಂಧಗಳಿಲ್ಲ, ಆತ್ಮಕ್ಕೆ ತಂದೆ ತಾಯಿಗಳಿಲ್ಲ, ಆತ್ಮಕ್ಕೆ ರಿಲೇಶನ್ಶಿಪ್ ಇಲ್ಲ, ಆತ್ಮಕ್ಕೆ ತಂದೆ ಇಲ್ಲ, ತಾಯಿ ಇಲ್ಲ, ಗಂಡ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಯಾರು ಇಲ್ಲ. ಎಲ್ಲರೂ ಯಾವುದಕ್ಕಿದ್ದಾರೆ? ದೇಹಕ್ಕೆ ಇದ್ದಾರೆ, ದೇಹಕ್ಕಿದ್ದಾರೆ, ದೇಹಕ್ಕೆ ಇದ್ದಾರೆ ಹೊರತು ಆತ್ಮಕ್ಕೆ ಇಲ್ಲ. ಯಾವಾಗ ನಾನು ದೇಹ ಅಲ್ಲ, ಆತ್ಮ. ಹಾಗಾಗಿ ನಾನು ನಿಜವಾಗಲೂ ನಾನು ಪ್ರಯತ್ನ ಮಾಡಬೇಕಾದದ್ದು ಯಾವುದಕ್ಕಾಗಿ? ನನ್ನ ಆತ್ಮದಕ್ಕಾಗಿ, ನನ್ನ ಆತ್ಮದ ಪುರೋಗತಿಗಾಗಿ, ನನ್ನ ಆತ್ಮದ ಉನ್ನತಿಗಾಗಿ ನಾನು ಪ್ರಯತ್ನ ಮಾಡಬೇಕಾಗಿದೆ. ಆದರೆ ನಾವು ಯಾವ ಪ್ರಯತ್ನ ಮಾಡ್ತೀವಿ? ದೇಹದ ಉನ್ನತಿಗಾಗಿ, ದೇಹದ ಸಂಬಂಧಗಳಿಗಾಗಿ. ಈ ದೇಹದ ಸಂಬಂಧವಾಗಿ ಯಾರ್ಯಾರಿಗೆ ನಾವು ಸಂಬಂಧಪಟ್ಟಿದ್ದೇವೋ, ಜಾತಿ, ಲಿಂಗ, ಧರ್ಮ, ಕುಲ, ಕುಟುಂಬ, ಮನೆಯವರು, ಅವರು ಇವರು, ಅಕ್ಕಪಕ್ಕದವರು, ನಮ್ಮವರು, ಬೇರೆಯವರು ಅನ್ನುವ ಅಸತ್ಯಕ್ಕೆ, ದೇಹ ಧರ್ಮಕ್ಕೆ ನಾವು ಸಂಪೂರ್ಣವಾಗಿ ಇಡೀ ಬದುಕಿನಲ್ಲಿ ಶ್ರಮಿಸ್ತಾ ಇರ್ತೀವಿ. ಅದಕ್ಕಾಗಿ ಅಂತ ಬದುಕ್ತಾ ಇರ್ತೀವಿ. ಹೀಗ್ ಮಾಡಿಬಿಟ್ರೆ ಅವ್ರೇನ್ ಅನ್ಕೊಳ್ತಾರೋ ಏನು, ಇವ್ರೇನ್ ಅನ್ಕೊಳ್ತಾರೋ ಏನೋ, ಅಯ್ಯೋ ಅವ್ರಿಗೆ ಬೇಜಾರಾಗ್ತದೆ, ಇವ್ರಿಗೆ ಬೇಜಾರಾಗ್ತದೆ ಅಂತ ಹೇಳಿ ಏನ್ ಮಾಡ್ತಾ ಇರ್ತೀವಿ? ದೇಹ ಧರ್ಮವನ್ನೇ ಪಾಲನೆ ಮಾಡ್ತೀವಿ. ಆತ್ಮ ಧರ್ಮವನ್ನು ಯಾರೂ ಪಾಲನೆ ಮಾಡುವುದಿಲ್ಲ. ಆತ್ಮ ಧರ್ಮವನ್ನು ಯಾರೂ ಪಾಲನೆ ಮಾಡುವುದಿಲ್ಲ. ಆದ್ರೆ ಸೃಷ್ಟಿಯಲ್ಲಿ ಒಂದು ರಹಸ್ಯ ಇದೆ. ಸೃಷ್ಟಿಯಲ್ಲಿ ಒಂದು ರಹಸ್ಯ ಇದೆ. ಏನು ಗೊತ್ತು? ಯಾರು ದೇಹ ಧರ್ಮವನ್ನು ಪಾಲನೆ ಮಾಡ್ತಾ ಇರ್ತಾರೋ, ಯಾರು ಕುಟುಂಬ ಧರ್ಮವನ್ನು ಪಾಲನೆ ಮಾಡ್ತಾ ಇರ್ತಾರೋ, ಯಾರು ಸಂಘ ಧರ್ಮವನ್ನು ಪಾಲನೆ ಮಾಡ್ತಾ ಇರ್ತಾರೋ, ಅವ್ರ ಬಗ್ಗೆ ಮೇಲಿನ ಲೋಕದ ಮಾಸ್ಟರ್ಸು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರ ಬಗ್ಗೆ ಮೇಲಿನ ಲೋಕದ ಮಾಸ್ಟರ್ಸು ಸಹಾಯಕ್ಕೂ ಬರೋದಿಲ್ಲ, ತಲೆಯನ್ನೂ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ಯಾರು ಈ ಮೂರನ್ನ, ಅದು ಬೆಕ್ಕದಾಗ್ಲಿ, ನನಗೆ ಸಂಬಂಧ ಇಲ್ಲ, ನನಗೆ ನನ್ನ ಆತ್ಮ ಮುಖ್ಯ, ನನ್ನ ಆತ್ಮದ ಉನ್ನತಿ ಮುಖ್ಯ, ನಾನು ಆತ್ಮ, ನಾನು ಆತ್ಮ ಸಾಧನೆಯನ್ನು ಮಾಡ್ಕೊಳ್ತೇನೆ, ಅದಕ್ಕೆ ಯಾರಾದ್ರೂ ಬರ್ಲಿ, ಯಾರಾದ್ರೂ ಅಡ್ಡಿಯಾಗ್ಲಿ, ಯಾರೇನಾದ್ರೂ ಹೇಳ್ಕೊಳ್ಳಿ ಅಂತ ಯಾವಾಗ ಆತ್ಮದ ಉನ್ನತಿಗಾಗಿ ಅಂತ ಹೇಳಿ ಒಬ್ಬ ಮನುಷ್ಯ ಆತ್ಮಧರ್ಮಕ್ಕಾಗಿ ಅಂತ ಸಂಪೂರ್ಣ ಪಣತೊಟ್ಟು ನಿಂತಾನೋ, ಆಗ
ಅವನಿಗೆ ಮೇಲಿನ ಲೋಕದ ಮಾಸ್ಟರ್ಸು ಸಹಾಯಕ್ಕೆ ಬಂದು ನಿಲ್ತಾರಂತೆ. ಮೇಲಿನ ಲೋಕದಿಂದ ಯಾರು? ಪರಮಾತ್ಮ. ಪರಮಾತ್ಮಗಳೊಂದು ಪೂರ್ಣಾತ್ಮ ಅವರಿಗೆ ರಕ್ಷಣೆಯಾಗಿ ಬರ್ತದೆ. ಅದೇ ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಬೇರೆಯವರ ಧರ್ಮ, ಬೇರೆ ಧರ್ಮಗಳನ್ನು ಬಿಡು. ಸರ್ವಧರ್ಮ ಪರಿತ್ಯಜ್ಯಂ. ಯಾವುದು ಸರ್ವಧರ್ಮ? ಬೇರೆ ಧರ್ಮಗಳನ್ನ ಬಿಡು. ಯಾವ ಧರ್ಮ ಹೇಳಿದ್ದು? ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ. ಆ ಧರ್ಮ ಹೇಳಿದ್ದಲ್ಲ. ಮನುಷ್ಯನಿಗೆ 4 ಧರ್ಮ ಇದೆ. ಸರ್ವಧರ್ಮ ಪರಿತ್ಯಜ್ಯಂ. ಯಾವುದು? ಕುಟುಂಬ ಧರ್ಮವನ್ನ, ದೇಹ ಧರ್ಮವನ್ನ, ಸಂಘ ಧರ್ಮವನ್ನು ಬಿಡು. ಆತ್ಮ ಧರ್ಮವನ್ನು ಹಿಡ್ಕೋ. ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಮಾಮೇಕಂ, ನನಗೆ ಶರಣು ಹೊಂದು. ಯಾರು? ಅಹಂ ಆತ್ಮ ಗುಡಾಕೇಶ. ಸರ್ವಭೂತಾಂತರ ಸ್ಥಿತ. ನಾನು ಎಲ್ಲ ಜೀವರಾಶಿಗಳ ಒಳಗಿನ ಆತ್ಮ, ಅದು ನಾನೇ. ಅಂದ್ರೆ ಯಾರು? ಆ ಆತ್ಮವೇ ಪರಮಾತ್ಮ, ಆತ್ಮವೇ ಪರಬ್ರಹ್ಮ. ಅವನಿಗೆ ಶರಣಾಗು. ಶರಣಂ ವ್ರಜ. ಅವನಿಗೆ ಶರಣು ಹೋಗು. ಅದೇ ಸರ್ವಶ್ರೇಷ್ಠವಾದ ಧರ್ಮ. ಸರ್ವಶ್ರೇಷ್ಠವಾದ ಧರ್ಮ ಅಂದ್ರೆ ಯಾವುದು? ಅದೇ ಆತ್ಮಕ್ಕಾಗಿ ಅಂತ ಯಾರು ಶ್ರಮಿಸ್ತಾನೋ ಅದೇ. ಆದ್ರೆ ನಾವೇನ್ ಮಾಡ್ತೀವಿ? ಆತ್ಮದ ವಿಷಯದಲ್ಲಿ ಬೇಕಾದ್ರೆ ಕಾಂಪ್ರಮೈಸ್ ಆಗ್ತಾನೆ ಇರ್ತೀವಿ. ಅವ್ರಿಗೆ ಬೇಜಾರಾಗ್ತದೆ, ಇವರಿಗೆ ಬೇಜಾರಾಗ್ತದೆ. ಕುಟುಂಬ ಧರ್ಮಕ್ಕಾಗಿ, ಸಂಘ ಧರ್ಮಕ್ಕಾಗಿ, ದೇಹ ಧರ್ಮಕ್ಕಾಗಿ ಏನ್ ಮಾಡ್ತಾ ಇರ್ತೀವಿ? ಆತ್ಮ ಧರ್ಮದ ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ತಾನೆ ಇರ್ತೀವಿ. ಆದ್ರೆ ಹಾಗೆ ಮಾಡಿದಾಗ್ಲೆಲ್ಲ ನಾವೇನಾಗಿರ್ತೀವಿ? ಆತ್ಮಹಂತಕರಾಗಿರ್ತೇವೆ. ಸಮಯ ಆಯ್ತಾ? ಜಾತಸ್ಯ ಹಿ ಧ್ರುವಃ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯೇ ಅರ್ಥೇನ ತ್ವಂ ಶೋಚಿತಂ ಅರ್ಹಸಿ. ಅರ್ಜುನ ನೋಡು, ಈ ಇದರಲ್ಲಿ ಬರ್ತದೆ, ಎಲ್ಲಿ? ಮಹಾಭಾರತದಲ್ಲಿ ಇದಾದಾಗ ಏನು, ಪಾಂಡವರು ವನವಾಸದಲ್ಲಿದ್ದಾಗ ಯಕ್ಷ ಅಂದ್ರೆ ಯಮಧರ್ಮರಾಜ ಯಕ್ಷನಾಗಿ ಬರ್ತಾನೆ ಪರೀಕ್ಷೆ ಮಾಡ್ಲಿಕ್ಕೆ ಪಾಂಡವರನ್ನು. ಆಗ ಧರ್ಮರಾಜನಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ಅವಾಗ ಯಮಧರ್ಮರಾಜ ಒಂದು ಪ್ರಶ್ನೆ ಕೇಳ್ತಾನೆ, ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದದ್ದು ಯಾವುದು? ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಯಾವುದು ಅನ್ನೋದು ಯಕ್ಷನ ಪ್ರಶ್ನೆ, ಯಮಧರ್ಮರಾಜನ ಪ್ರಶ್ನೆ. ಒಂದು ಯಕ್ಷನ ಹಾಗೆ ಒಂದು ರೂಪ ತೊಟ್ಟು ಬಂದಿರ್ತಾನೆ. ಆಗ ಎತ್ತಿದ ಬಾಯಿಗೆ ಧರ್ಮರಾಜ ಹೇಳ್ತಾನೆ, ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಏನು ಅಂತಂದ್ರೆ, ಇವರೇ ಹೊತ್ಕೊಂಡು ಹೋಗಿ 4 ಭುಜದ ಮೇಲೆ ಹೊತ್ಕೊಂಡು ಹೋಗಿ ಸುಟ್ಟು ಬರ್ತಾರೆ. ಅಂದ್ರೆ ಇವರು ಸುಟ್ಟು ಬರ್ತಾರೆ, ಆದ್ರೆ ವಾಪಸ್ ಬರುವಾಗ ನಾವು ಮಾತ್ರ ಇಲ್ಲಿ ಪರ್ಮನೆಂಟ್ ಅನ್ನುವ ಹಾಗೆ ಬದುಕ್ತಾ ಇರ್ತಾರೆ. ಅಂದ್ರೆ ಇವರಿಗೆ ಗೊತ್ತಿದೆ ಯಾರು ಇಲ್ಲಿ ಶಾಶ್ವತ ಅಲ್ಲ ಅಂತ. ಇವರಿಗೆ ಗೊತ್ತು, ಯಾರೋ ಹೇಳಿದ ಕತೆ ಅಲ್ಲ. ಇವರೇ ಕಣ್ಣೆದುರಿಗೆ ಸಾಯೋದನ್ನ ನೋಡ್ತಾರೆ, ಇವರೇ ಹೋಗಿ ಮಣ್ಣು ಮಾಡಿ ಬರ್ತಾರೆ, ಸುಟ್ಟು ಬರ್ತಾರೆ. ಆದ್ರೆ ಇವ್ರು ಮಾತ್ರ ಹೇಗೆ ಬದುಕ್ತಾ ಇರ್ತಾರೆ ಅಂದ್ರೆ, ನಾನಿಲ್ಲಿ ಶಾಶ್ವತ, ನಾನಿಲ್ಲಿ ಪರ್ಮನೆಂಟ್ ಅನ್ನೋ ಹಾಗೆ ಬದುಕ್ತಾ ಇರ್ತಾರಲ್ವಾ. ಅದನ್ನ ನೋಡಿ ನನಗೆ ಅದಕ್ಕಿಂತ ಆಶ್ಚರ್ಯ ಇನ್ನೊಂದಿದೆಯಾ ಅಂದ್ರೆ ಅದು ಜಗತ್ತಿನ ಅತ್ಯಂತ ಆಶ್ಚರ್ಯಕರ ಸಂಗತಿ ಅಂತದ್ದು. ಹಾಗಾಗಿ ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ? ಎಲ್ಲ ಗೊತ್ತಿದ್ದು ಕೂಡ ಅದನ್ನೇ ಸತ್ಯ, ನಾವಿಲ್ಲಿ ಪರ್ಮನೆಂಟ್ ಅನ್ನುವ ಹಾಗೆ, ನಾವಿಲ್ಲಿ ಶಾಶ್ವತರು ಅನ್ನುವ ಹಾಗೆ ಬದುಕ್ತಾ ಇದ್ದೇವೆ ಅಲ್ವಾ? ಶಾಶ್ವತರು ಅನ್ನುವ ಹಾಗೆ. ಹುಟ್ಟಿದವನಿಗೆ ಮರಣ ಅನ್ನುವುದು ತಪ್ಪಿದ್ದಲ್ಲ, ಮರಣ ಹೊಂದಿದವನಿಗೆ ಹುಟ್ಟು ಅನ್ನೋದು ಕೂಡ ತಪ್ಪಿದ್ದಲ್ಲ. ಅದು ಅನಿವಾರ್ಯ. ಅದು ಹುಟ್ಟಿದವರು ಸಾಯಲೇಬೇಕು, ಸತ್ತವರು ಹುಟ್ಟಲೇಬೇಕು. ಅದಕ್ಕಾಗಿ ಯಾರು ತಿಳಿದವರು, ಜ್ಞಾನಿಗಳು, ಯೋಗಿಗಳು ದುಃಖ ಪಡುವುದಿಲ್ಲ, ಸಂಕಟ ಪಡಬಾರದು. ಪಟ್ಟರೆ ಅವನು ಅಜ್ಞಾನಿ, ಅವನಿಗೆ ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ನೀವೆಲ್ಲಿಯೋ ಒಂದು ಟ್ರಿಪ್ ಹೋಗಿರ್ತೀರಿ, ಟ್ರಿಪ್ಪಿಂದ ವಾಪಸ್ ಬರುವಾಗ ಅಳ್ತೀರಾ, ಅಯ್ಯೋ ಈ ಪ್ಲೇಸ್ ಬಿಟ್ಟು ಹೋಗ್ಬೇಕಲ್ಲ ಅಂತ? ಇಲ್ಲ, ಬೇಗ ಹೋಗಿ ನಮ್ಮ ಮನೆ ಸೇರ್ಕೋಬೇಕಪ್ಪ. ಆಲ್ರೆಡಿ ಹೋಗಿ 4-5 ದಿನ ಆಗ್ಬಿಡ್ತು, ಮನೆಯಲ್ಲಿ ಯಾರು ಇಲ್ಲ.
ನಾಯಿ ಬಿಟ್ಟು ಬಂದಿದ್ವಿ ಪಾಪ ಅದೇನ್ ಮಾಡ್ಕೊಂತ ಏನೋ ಅಲ್ವಾ, ಏನೇನೋ ನಮ್ಮ ಮನೆ ಕಡೆನೆ ಎಳಿತಾ ಇರ್ತದೆ. ಮೊದಲು ಆ ಜಾಗ ಖಾಲಿ ಮಾಡಿ ಮನೆ ಮುಟ್ಟಬೇಕು ಅನ್ನುವ ಉತ್ಸಾಹದಲ್ಲಿ ಬರ್ತೀವಿ ನಾವು. ಸುಸ್ತಾಗಿರ್ತದೆ, ಸಾಕಪ್ಪ ಸಾಕು, ಹೋಗಿ ಮನೆ ಮುಟ್ಕೊಂಡ್ರೆ ಸಾಕು ಅಂತ ಹೇಳಿ ಮೊದಲು ಮನೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗೆ ಇದು ನಮ್ಮ ಮನೆಯಲ್ಲ, ಇದು ಭೂಮಿ ಅನ್ನೋದು ನಮ್ಮ ಮನೆಯಲ್ಲ, ಇದು ಮಾಯೆ. ಇದು ನಮ್ಮ ಮನೆ ಯಾವುದೋ ಸತ್ಯಲೋಕ. ಮೊದಲೇ ಪರಮಾತ್ಮಗಳು ಏನು ಹೇಳಿ ಕಳಿಸಿದ್ದಾರೆ, ನೀನು ಕೂಡ ನನ್ನಂತೆ ಪರಮಾತ್ಮ ಆಗಬೇಕು, ನೀನು ಕೂಡ ನನ್ನಂತೆ ಪರಮಾತ್ಮ ಆಗಬೇಕು, ನೀನು ಕೂಡ ನನ್ನ ಹಾಗೆ ಸತ್ಯಲೋಕವನ್ನು ಬಂದು ಸೇರಬೇಕು. ಅಲ್ಲಿಯವರೆಗೂ ನಿನಗೆ ಈ ಜನನ ಮರಣ ಅನ್ನೋದು ತಪ್ಪಿದ್ದಲ್ಲ ಅಲ್ವಾ. ಹಾಗಾಗಿ ನಮ್ಮ ಮನೆ ಯಾವುದು ಸತ್ಯಲೋಕ. ಹಾಗಾಗಿ ಎಲ್ಲರೂ ಎಲ್ಲಿಗೆ ಎಲ್ಲಿಗೆ ಹೋಗ್ಬೇಕು, ಉತ್ಸಾಹಕರಾಗಬೇಕು. ನಮ್ಮದಲ್ಲದ ಈ ಮನೆಯನ್ನ ಯಾವುದೇ ಮೋಹ ಮಾಯೆಗಳನ್ನ ಇಟ್ಟುಕೊಳ್ಳದೆ, ಯಾವುದೇ ಅಜ್ಞಾನವನ್ನ ಇಟ್ಟುಕೊಳ್ಳದೆ ನಮ್ಮ ನಿಜವಾದ ಮನೆಯ ಕಡೆಗೆ ನಮ್ಮ ಹೋಗ್ಲಿಕ್ಕೆ ಬೇಕಾದ ತಯಾರಿ ಮಾಡಿಕೊಳ್ಬೇಕು, ಪ್ರಯತ್ನ ಮಾಡಬೇಕು. ಆಗ ಶ್ರೀನಿವಾಸನೇ ನಮ್ಮವನಾಗ್ತಾನೆ. ಶ್ರೀನಿವಾಸನೇ ನಮ್ಮವನಾಗ್ತಾನೆ. ಶ್ರೀನಿವಾಸನಿಂದ ನಾವು ಇಲ್ಲಿ ಬಯಸ್ತಾ ಇದ್ದೇವೆ, ದೇವರಿಂದ ಬಯಸ್ತಾ ಇದ್ದೇವೆ ಇವತ್ತು ಅಲ್ವಾ. ತಿರುಪತಿಗೆ ಹೋಗ್ತೇವೆ, ಪಂಡರಾಪುರಕ್ಕೆ ಹೋಗ್ತೇವೆ, ಇನ್ನೆಲ್ಲೆಲ್ಲಿಗೋ ಹೋಗ್ತೇವೆ. ಹೋಗಿ ಏನ್ ಮಾಡ್ತೇವೆ, ದೇವರಿಂದ ಏನೇನೋ ಬಯಸ್ತಾ ಇದ್ದೇವೆ. ದೇವರಿಂದ ಏನೇನೋ ಬಯಸೋದಕ್ಕಿಂತ ಆ ದೇವರಿಂದ ನಾವು ಏನೋ ಬಯಸ್ತೀವಿ, ಅದು ಸಿಗ್ತದೋ ಇಲ್ಲ ಗೊತ್ತಿಲ್ಲ, ಎಷ್ಟರ ಮಟ್ಟಿಗೆ ಸಿಗ್ತದೋ ಇಲ್ಲ ಗೊತ್ತಿಲ್ಲ. ಆದ್ರೆ ದೇವರನ್ನೇ ಬಯಸಿದ್ರೆ ಅವನೆಲ್ಲ ನಮ್ದೇ ಅಲ್ವಾ. ಭಗವಂತ ನನಗೆ ನೀನು ಬೇಕು ಅಂತ ಎಷ್ಟು ಜನ ಹೋದವರಿದ್ದಾರೆ ಅಂದ್ರೆ, ಎಲ್ಲರೂ ಸಕಾಮ ಕರ್ಮದಲ್ಲಿ ಹೋದವರು, ಎಲ್ಲರೂ ಮಾಯೆಯಲ್ಲಿ ಒಳಗಾದವರು. ಹಾಗಾಗಿ ನಾವು ನಮ್ಮ ಆತ್ಮದ ಉನ್ನತಿಗಾಗಿ ನಮ್ಮ ಪ್ರತಿ ಕ್ಷಣವನ್ನ ಕಳೆಯಬೇಕು. ಎಲ್ಲೋ ಸಮಯ ಸಿಕ್ಕಾಗ ದೇಹಧರ್ಮಕ್ಕಾಗಿ ಶ್ರಮಿಸಬೇಕು. ಅನಿವಾರ್ಯವಾದ ಕರ್ಮಗಳಲ್ಲಿ ಮಾತ್ರ ನಮ್ಮನ್ನು ನಾವು ತೊಡಗಿಸಿಕೊಂಡು ಬದುಕಿನ ಹೆಚ್ಚು ಸಮಯವನ್ನ ನಮ್ಮ ಆತ್ಮದ ಉನ್ನತಿಗಾಗಿ ರಾಗ, ದ್ವೇಷ, ಅಸೂಯೆ, ಅಜ್ಞಾನವನ್ನೆಲ್ಲ ಬದಿಗಿಟ್ಟು ಕೇವಲ ನನ್ನ ಆತ್ಮದ ಉನ್ನತಿ ಅನ್ನುವ ಒಂದೇ ಒಂದು ಕಾಳಜಿಯನ್ನು ಇಟ್ಟುಕೊಂಡು ನಿತ್ಯ ನಿರಂತರವಾಗಿ ಸಾಧನೆ ಮಾಡ್ತಾ ಇರಬೇಕು. ಅದೇ ಬದುಕಿನ ನಿಜವಾದ ಸಾರ್ಥಕವಾದ ಸಮಯ. ನಾವು ಆತ್ಮ ಹಂತಕರಾಗಿ ಜೀವಿಸಬಾರದು. ನಮ್ಮ ಆತ್ಮವನ್ನು ಯಾವಾಗ ನಾವು ಮರೆತು ನಮ್ಮ ಆತ್ಮಕ್ಕೆ ಲಾಭ ತರದ ಕೆಲಸದಲ್ಲಿ ನಾವು ಯಾವಾಗ ತೊಡಗಿಕೊಳ್ತೇವೋ ಆವಾಗಲೆಲ್ಲ ನಾವು ಆತ್ಮ ಹಂತಕರು. ಯಾವುದು ಆತ್ಮಕ್ಕೆ ಲಾಭ ತರುವ ಕೆಲಸಗಳು, ಮುಕ್ತಿ ಕರ್ಮಗಳನ್ನೇ ಮಾಡಬೇಕು, ಮೋಕ್ಷ ಕರ್ಮಗಳನ್ನೇ ಮಾಡಬೇಕು. ಪುಣ್ಯ ಕರ್ಮಗಳನ್ನಲ್ಲ, ಪಾಪ ಕರ್ಮಗಳನ್ನಲ್ಲ, ಮೋಕ್ಷ ಕರ್ಮಗಳನ್ನ ಮಾಡಬೇಕು. ಹಾಗಾಗಿ ನಮ್ಮ ಸಾಧನೆ ತೀವ್ರವಾಗಬೇಕು. ಸಾಧನೆ ಹೇಗೆ ತೀವ್ರ ಆಗಬೇಕು? ಪಂಚಶೀಲ ತತ್ವಗಳು ಏನ್ ಮಾಡಬೇಕು? ದೇಹಕ್ಕೆ ಏನ್ ಬೇಕೋ ಶುದ್ಧವಾದ ಸಾತ್ವಿಕವಾದ ಆಹಾರ ಬೇಕು. ಶುದ್ಧವಾದ ಸಾತ್ವಿಕವಾದ ಆಹಾರವನ್ನೇ ತಗೊಳ್ಬೇಕು. ಮನಸ್ಸಿಗೆ ಏನ್ ಬೇಕು? ಸಜ್ಜನರ ಸಂಘ ಬೇಕು. ಯಾರು ಸಜ್ಜನರು? ಯಾರು ಕಂಡಿಡಿಯೋದು ಹೆಂಗೆ? ಸತ್ಯವನ್ನೇ ಯಾರು ಮಾತನಾಡ್ತಾ ಇದ್ದಾರೋ, ಸತ್ಯದ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇದ್ದಾರೋ, ಸತ್ಯವನ್ನೇ ಯಾರು ಆಶ್ರಯಿಸಿದ್ದಾರೋ ಅವರು ಸಜ್ಜನರು. ಯಾರು ಸತ್ಯ? ಸತ್ಯ ಅಂದ್ರೆ ಯಾರು? ಭಗವಂತ, ಪರಮಾತ್ಮ. ಯಾವಾಗ ಸತ್ಯ ಅಂದ್ರೆ ಯಾರು? ಅದೇ ಆತ್ಮ. ಯಾವಾಗ ಪರಮಾತ್ಮನ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ದಾರೋ, ಆತ್ಮದ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ದಾರೋ ಅವರು ಮಾತ್ರ ಸಜ್ಜನರು. ಅಂತವರ ಜೊತೆ ನಮ್ಮ ಸಂಪರ್ಕ ಇರಬೇಕು. ಅದು ಫೋನಲ್ಲಿ ಇರ್ಬೋದು, ಮನೆಯಲ್ಲಿರ್ಬೋದು, ಅಕ್ಕಪಕ್ಕದಲ್ಲಿರ್ಬೋದು, ಸ್ನೇಹಿತರಿರ್ಬೋದು, ಯಾರೇ ಆಗಿರ್ಲಿ, ಆತ್ಮದ ಬಗ್ಗೆ ಚಿಂತನೆ ಮಾಡುವ ಸಜ್ಜನರೇ ನಮ್ಮ ಸಂಪರ್ಕದಲ್ಲಿರ್ಬೇಕು. ಅದು ನಮ್ಮ ಮನಸ್ಸಿಗೆ. ಬುದ್ಧಿಗೆ ಏನ್ ಬೇಕು? ಆತ್ಮಜ್ಞಾನದ ಪುಸ್ತಕಗಳನ್ನ ಸ್ವಾಧ್ಯಾಯ ಮಾಡಬೇಕು. ಆತ್ಮಜ್ಞಾನದ ಪುಸ್ತಕಗಳನ್ನ ಓದಬೇಕು. ಹೆಚ್ಚು 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 ಪುಸ್ತಕಗಳನ್ನ ಓದಿ ಜ್ಞಾನ ಸಂಪಾದನೆ ಮಾಡಿಕೊಳ್ಳಬೇಕು. ಆಗ ನಮ್ಮ ಬುದ್ಧಿ ಸದ್ಬುದ್ಧಿ ಆಗ್ತದೆ. ಆತ್ಮ ನಾಲ್ಕನೇದೇನು? ಆತ್ಮಕ್ಕೆ ಏನ್ ಬೇಕು? ಧ್ಯಾನ ಬೇಕು. ಯಾವುದು ಸರಿಯಾದ ಧ್ಯಾನ ಬೇಕು. ಏನೇನೋ ಧ್ಯಾನ ಮಾಡ್ತೀನಿ ಅಂದ್ರೆ ಆಗುಲ್ಲ.
ನೀವು ಗೈಡಿಂಗ್ ಧ್ಯಾನ ಮಾಡಿದ್ರೆ ಆಗೋಲ್ಲ, ಮ್ಯೂಸಿಕ್ ಧ್ಯಾನ ಮಾಡಿದ್ರೆ ಆಗೋಲ್ಲ. ಕೇವಲ ಶ್ವಾಸದ ಮೇಲೆ ಗಮನ, ಶ್ವಾಸದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡಿದ್ರೆ ಆತ್ಮ ಉನ್ನತಿಯನ್ನು ಹೊಂದುತ್ತದೆ. ಐದನೇದೇನೋ ಪರಮಾತ್ಮ. ಭಗವಂತನಿಗೆ ಏನ್ ಬೇಕಾಗಿದೆ? ಏನ್ ಮಾಡ್ಬೇಕು? ನೀನು ಸೇವೆ ಮಾಡಬೇಕು. ಯಾರು ಭಗವಂತ? ಪರಮಾತ್ಮ ಅಂದ್ರೆ ಯಾರು? ಆತ್ಮ. ಎಲ್ಲರ ಒಳಗೆ ಕೂತ ಆತ್ಮವೇ ಪರಬ್ರಹ್ಮ. ಪರಮಾತ್ಮ ಅವನು. ಆ ಆತ್ಮಗಳ ಸೇವೆ ಮಾಡು. ಯಾವುದು ಆತ್ಮ ಸೇವೆ ಮಾಡೋದು? ಧ್ಯಾನ ಹೇಳಿಕೊಡು. ಅವ್ರ ಒಳಗಿರುವ ಆತ್ಮದ ಉನ್ನತಿಗೆ ಏನ್ ಬೇಕು? ನೀನು ಹೋಗಿ ನನಗೆ ಕಷ್ಟ ಇದೆ ಸ್ವಾಮಿ ಅಂತಂದ್ರೆ ನೀವು ಹೋಗಿ 100 ರೂಪಾಯಿ ಕೊಟ್ಟರೆ ಅವನ ದೇಹಕ್ಕೆ ನೀವು ಸಹಾಯ ಮಾಡಿದಿರಿ, ಮಾನವ ಸೇವೆ ಮಾಡಿದಿರಿ. ಅದು ಮಾಧವ ಸೇವೆ ಅಲ್ಲ. ಅದೇ ನೀವು ಹೋಗಿ ಕಷ್ಟ ಇದೆಯೇನಪ್ಪ, ಕೂತ್ಕೋ ಧ್ಯಾನ ಹೇಳ್ಕೊಡ್ತಾನೆ ಅಂತ ಹೇಳಿ ಧ್ಯಾನ ಹೇಳ್ಕೊಟ್ರಿ, ಅದು ಆತ್ಮದ ಸೇವೆ, ಮಾಧವನ ಸೇವೆ. ಅದೇ ಕಷ್ಟ ಇದೆ ಅಂತ ದುಡ್ಡು ಕೊಟ್ರಿ, ಅದು ಮಾನವ ಸೇವೆ. ಅದರಿಂದ ನಿಮಗೆ ಪುಣ್ಯ ಬರಬಹುದು, ಅದು ಬಂಧನಕ್ಕೆ ಕಾರಣ ಆಗ್ತದೆ. ಅದೇ ಆತ್ಮದ ಉನ್ನತಿಗಾಗಿ ಧ್ಯಾನ ಹೇಳ್ಕೊಡಿ, ಅದು ಮಾಧವ ಸೇವೆ. ಅದೇ ಪರಮಾತ್ಮನ ಸೇವೆ. ಒಂದು ಆತ್ಮ ಉನ್ನತಿ ಹೊಂದಲಿಕ್ಕೆ ನಾವು ಸಹಾಯ ಮಾಡಿದ್ವಿ ಅಲ್ವಾ? ಇಲ್ಲಿ ಧ್ಯಾನ ಸಾಧನೆ ನಡೀತದೆ, ಇಲ್ಲಿ ಯೋಗ ಧ್ಯಾನ ಕಾರ್ಯಕ್ರಮಗಳು ನಡೀತದೆ. ಅಲ್ಲಿ ಹೋಗಬೇಕು, ಅಲ್ಲಿ ಭಾಗವಹಿಸಬೇಕು, ಧ್ಯಾನ ಮಾಡಬೇಕು, ಸೇವೆ ಮಾಡಬೇಕು, ಪ್ರಚಾರ ಮಾಡಬೇಕು ಧ್ಯಾನವನ್ನು, ಆತ್ಮಜ್ಞಾನವನ್ನು ಹಂಚಬೇಕು. ಆತ್ಮಜ್ಞಾನದ ಪುಸ್ತಕಗಳನ್ನು ಹಂಚಬೇಕು, ಬೇರೆಯವರಿಗೆ ಕೊಡಬೇಕು, ಉಡುಗೊರೆಯಾಗಿ ಕೊಡಬೇಕು. ಹೀಗೆ ನಾವು ಭಗವಂತನ ಸೇವೆಯನ್ನು ಮಾಡಬೇಕು, ಧ್ಯಾನವನ್ನು ಹಂಚಬೇಕು, ಆತ್ಮಜ್ಞಾನವನ್ನು ಹಂಚಬೇಕು. ಜ್ಞಾನ ಆಗ ಪರಮಾತ್ಮನಿಗೆ ಸೇವೆ ಸಂಪೂರ್ಣ ಆಗ್ತದೆ. ಸಾಧನೆ ಇದರಲ್ಲಿ ಒಂದು ಹೆಚ್ಚು ಕಡಿಮೆ ಆದರೂ ಮತ್ತೆ ನಾವು ಜನ್ಮರಾಹಿತ್ಯ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುವುದಿಲ್ಲ. 5 ಬೇಕೇ ಬೇಕು. ದೇಹಕ್ಕೆ ಶುದ್ಧವಾದ ಸಾತ್ವಿಕವಾದ ಆಹಾರವನ್ನು ಪಾಲನೆ ಮಾಡಲೇಬೇಕು. ಯಾವುದು ಶುದ್ಧವಾದ ಸಾತ್ವಿಕವಾದ ಆಹಾರ? ಆಹಾರ ತಯಾರು ಮಾಡುವವರು ಶುದ್ಧ ಸಸ್ಯಾಹಾರಿಗಳಾಗಿರ್ಬೇಕು. ಮೊದಲನೇ ಪಾಯಿಂಟ್, ಕಂಡೀಷನ್. ಯಾವುದಿಲ್ಲ ಅಂದ್ರೂ ಇದು ಆಗಿಲೇಬೇಕು. ಯಾವುದು? ಶುದ್ಧ ಸಸ್ಯಾಹಾರಿ ಆಗಿರ್ಬೇಕು. ಕೊನೆ ಪಕ್ಷ ಎರಡನೇದು, ಅವರು ಸ್ನಾನ ಮಾಡಿರ್ಬೇಕು, ಆಹಾರ ತಯಾರು ಮಾಡುವವರು. ಮೂರನೇದು, ಅವರು ಕೂಡ ಧ್ಯಾನ ಮಾಡುವವರಾಗಿದ್ರೆ ಅದು ಶುದ್ಧವಾದ ಸಾತ್ವಿಕವಾದ ಆಹಾರ. ಕೊನೆ ಪಕ್ಷ ಧ್ಯಾನ ಮಾಡದೇ ಇದ್ರೂ ಪರವಾಗಿಲ್ಲ, ಅವರು ವೆಜಿಟೇರಿಯನ್ ಆಗಿರ್ಬೇಕು. ನಾನ್ ವೆಜ್ ತಿನ್ನದೇ ಇರುವ ಶುದ್ಧ ಸಸ್ಯಾಹಾರಿಯನ್ನೇ ತಿನ್ನುವಂತಹ ವ್ಯಕ್ತಿಗಳೇ ಸ್ನಾನ ಮಾಡಿ ಆಹಾರ ತಯಾರು ಮಾಡಬೇಕು. ಅವನು ಧ್ಯಾನ ಮಾಡದೇ ಇದ್ರೂ ಪರವಾಗಿಲ್ಲ, ಆಗ ಅದು ಸಾತ್ವಿಕ ಆಹಾರ. ರಾತ್ರಿ ಉಳಿದಿದ್ದನ್ನು ನೀವು ಫ್ರಿಜ್ಜಲ್ಲಿಟ್ಟು ಕೊಳಸಿ ತಿನ್ನೋದು, ಚಟ್ನಿಗಳನ್ನ ಅಲ್ವಾ? ಈ ಏನೋ ಬರ್ತದೆ ಕರಿಹಿಂಡಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಬರ್ತದೆ ನೋಡಿ, ಕರಿಹಿಂಡಿ ಬಿಳಿ ಹಿಂಡಿ ಅಂತ ಹೇಳಿ ಎಲ್ಲ ಮಾಡ್ತಾರೆ. ಅದನ್ನು ಇಬ್ಬನಿಯಲ್ಲಿ ನೆನೆಸಿ ಇಬ್ಬನಿಯಲ್ಲಿ ಅದು ಇದಾದಷ್ಟು ಅದು ಟೇಸ್ಟ್ ಅಂತ ಹೇಳಿ ಮಾಡ್ತಾರೆ. ಆಮೇಲೆ ಏನದು ಉಪ್ಪಿನಕಾಯಿ ಕೂಡ ತಾಮಸ ಆಹಾರ ಆಗ್ತದೆ. ಯಾಕೆಂದ್ರೆ ಕೊಳಿತದ, ಒಳಗೆ ಕೊಳೆತು ಹೋಗ್ತದೆ ಅಲ್ವಾ? ಯಾವುದು ಕೊಳಿತದೋ ಆಹಾರ ಅಂದ್ರೆ ಪರಿವರ್ತನೆ ಆಗ್ತದೋ, ಬದಲಾವಣೆ ಆಗ್ತದೋ, ಅದು ತಾಮಸ ಆಹಾರ. ಅಂತ ಆಹಾರನಲ್ಲ. ಇವತ್ತಿನ ಆಹಾರ ಇವತ್ತೇ ನಾವು ತಯಾರು ಮಾಡ್ಕೊಂಡು ಊಟ ಮಾಡಬೇಕು, ಅದು ಶುದ್ಧವಾದ ಸಾತ್ವಿಕವಾದ ಆಹಾರ. ಆಯ್ತು, ಫ್ರಿಜ್ಜಲ್ಲಿ ತರಕಾರಿಗಳನ್ನು ಮಾತ್ರ ಇಟ್ಟುಕೊಳ್ಳಿ, ತೊಂದರೆ ಇಲ್ಲ, ಹೋಗ್ಲಿ, ಇನ್ನೇನ್ ಮಾಡೋದು? ಸೊಪ್ಪು ಗಿಪ್ಪು ಎಲ್ಲ ಒಣಗಿ ಹೋಗ್ತವೆ, ಇಲ್ಲ ಅಂದ್ರೆ ಆಯ್ತು. ಆದ್ರೆ ಬೇಯಿಸಿ ಆಹಾರವನ್ನ ಇಡಬಾರ್ದು. ಅನ್ನ ಇಡೋದು, ಸಾರಿತ್ತು ಅಂತ ಉಳಿತು ಅಂತ ಇಡೋದು, ಏನೆಲ್ಲ ಒಟ್ಟಿನಲ್ಲಿ ಬೇಯಿಸಿದ ಆಹಾರವನ್ನ ಅವತ್ತೇ ಮುಗಿಸಿ ಬಿಡಬೇಕು. ಮತ್ತೆ ನಾಳೆ ನಾಡಿದೆಲ್ಲ ತೆಗೆದು ಇಡಬಾರದು. ಅದು ಶುದ್ಧವಾದ ಸಾತ್ವಿಕವಾದ ಆಹಾರವನ್ನು ಪಾಲನೆ ಮಾಡಲೇಬೇಕು. ನೋಡಿ, ಇವಾಗ ನಾನು 7 ದಿನ ಆಯ್ತು ನಾನು ಕಾಶಿಗೆ ಹೋಗಿ ಅಲ್ಲಿ 3 ದಿವಸ ಇದ್ದು ವಾಪಸ್ ಬರೋದು. 7 ದಿನ ಆಯ್ತು ನಾನು ಮನೆಗೆ ಬಂದು ಸೇರಿದ್ದು. ಆದರೆ ಇಲ್ಲಿ ಆ 7 ದಿನದಲ್ಲಿ ನಾನು ಹೊರಗಡೆ ಊಟ ಮಾಡಿಲ್ಲ. ಹೊರಗಡೆ ಊಟ ಮಾಡದೆ ಮತ್ತೆ ಹೆಂಗೆ ಮಾಡಿದ್ರಿ? ಬರೀ ಹಣ್ಣಲ್ಲಿ. ಆಮೇಲೆ ನಾನು ಸ್ವಲ್ಪ ಗಟ್ಟಿ ಆಹಾರ ತಗೊಂಡು ಹೋಗಿದ್ದೆ, ಅವಲಕ್ಕಿ ಮತ್ತೆ ಚಪಾತಿ ಹೀಗೆಲ್ಲ. 7 ದಿವಸವೂ ಕೂಡ ಹೊರಗಡೆ ಒಂದು ಸ್ವಲ್ಪವೂ
ಬೇಕು ಅಂತಲೇ ಎಲ್ಲ ಅಲ್ಲಿ ಟ್ರೈನಲ್ಲಿ ಬರುವಾಗ ಹೋಗುವಾಗ ಹೊರಗಡೆ ಎಲ್ಲ ಆಹಾರ ನೋಡ್ತಾ ಇದ್ದೆ, ಬೇಕು ಅಂತಲೇ ನೋಡ್ತಾ ಇದ್ದೆ. ಯಾಕೆಂದ್ರೆ ಮನಸ್ಸು ಬಯಸಬೇಕು, ನಾವು ಅದಕ್ಕೆ ನಿಗ್ರಹ ಮಾಡಬೇಕು. ಇಲ್ಲ, ತಿನ್ಬೇಡ ನೀನು. ಯಾಕೆಂದ್ರೆ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು. ಹಾಗೆ ಮನಸ್ಸು ಬಯಸ್ತಾ ಇರ್ತದೆ, ಆಗ ಅದಕ್ಕೆ ಆದೇಶ ಮಾಡಬೇಕು, ಬೇಡ ನಿನ್ನದಲ್ಲ ಅದು. ಮನಸ್ಸಿಗೆ ಬುದ್ಧಿ ಕೆಡ್ತದೆ. ಅದು ಯೋಗ ಮಾರ್ಗದ ಸಾಧನೆ ಅಂದ್ರೆ ಹಾಗಿರಬೇಕು. ಸಾಧನೆ ಅಂದ್ರೆ ಹಾಗೆ ಅದು ನಾವೇನ್ ಮಾಡ್ತೀವಿ, ಕಾರಣಗಳನ್ನ ಹೇಳ್ತೀವಿ. ಅಯ್ಯೋ ಮನೇಲಿ ಕೇಳಲ್ಲ ಸ್ವಾಮಿ, ಬೆಳ್ಳುಳ್ಳಿ ತಿನ್ಲಿಲ್ಲ ಅಂದ್ರೆ ಟೇಸ್ಟ್ ಬರಲ್ಲ ಅಂತ ಹೇಳ್ತೀವಿ. ಅಲ್ವಾ? ಅಯ್ಯೋ ಹೊಲಗ ಹೋದಾಗ ಹೆಂಗೆ, ಅದು ಹೇಳೋರಿದ್ದಾರೆ. ಆಯ್ತು, ನಿನ್ ಕರ್ಮ ತಿನ್ನು, ಏನ್ ಮಾಡೋಂಗಿಲ್ಲ. ಹೇಳೋದು ನಮ್ಮ ಧರ್ಮ. ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನಮ್ಮ ಪಾಲಿನ ಧರ್ಮವನ್ನು ನಾವು ಮಾಡಬೇಕಷ್ಟೇ. ಉಳಿದಿದ್ದು ಅವ್ರ ಕರ್ಮ. ಅದು ಅವ್ರಿಗೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದದು. ಇನ್ನೂ ಅವ್ರದ್ದು ಜನ್ಮಗಳಿದೆ ಅಂತ ಅರ್ಥ. ಹೇಳಿದ್ದನ್ನು ಕೇಳಲಿಲ್ಲ ಅಂದ್ರೆ ಇನ್ನೂ ಅವರಿಗೆ ಜನ್ಮಗಳು ಮುಗಿದಿಲ್ಲ, ಅವರಿನ್ನೂ ಅನುಭವಿಸೋ ತುಂಬಾ ಇದೆ ಅಂತ ಅರ್ಥ. ಅವರಿಗೆ ಬಲವಂತ ಮಾಡಬಾರ್ದು. ಯಾಕೆ? ಸೃಷ್ಟಿಯಲ್ಲಿ ನಿಯಮ ಇದೆ. ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಸ್ವತಂತ್ರ ಇದೆ. ಅದಕ್ಕೆ ಇನ್ನೊಬ್ಬರು ಹೋಗಿ ಕೈ ಹಾಕುವ ಆ, ಅಧಿಕಾರ ಯಾರಿಗೂ ಇಲ್ಲ. ಇನ್ನೊಬ್ರು ಹೋಗಿ ಕೈ ಹಾಕುವ ಅಧಿಕಾರ ಯಾರಿಗೂ ಇಲ್ಲ. ಹಂಗಾಗಿ ಈ 5 ಪಾಯಿಂಟ್ ಅನ್ನು ನಾವು ಶ್ರದ್ಧೆಯಿಂದ ಪಾಲನೆ ಮಾಡಬೇಕು. ಶುದ್ಧವಾದ ಸಾತ್ವಿಕವಾದ ಆಹಾರ, ಸಜ್ಜನರ ಸಾಂಗತ್ಯ, ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನು ಸ್ವಾಧ್ಯಾಯ ಮಾಡೋದು, ಪ್ರತಿನಿತ್ಯ ಹೆಚ್ಚು ಹೆಚ್ಚು ಧ್ಯಾನ ಸಾಧನೆ ಮಾಡೋದು, ಮತ್ತೆ ಸೇವೆ ಮಾಡೋದು. ಹೀಗೆಲ್ಲ ನಮಗೆ ಯಾವಾಗೆಲ್ಲ ಅವಕಾಶ ಬಂದು ಸೇರ್ತದೋ ಅದೇ ನಮ್ಮ ನಿಜವಾದ ಭಗವಂತನ ಸೇವೆ. ಹಾಗೆ ನಾವು ಸೇವೆಯನ್ನು ತೊಡಗಿಕೊಂಡ್ರೆ ಅದೇ ಸಾಧನೆ, ಅದೇ ಸಾಧನೆ. ಹಾಗೆ ನಮ್ಮ ಸಾಧನೆಯನ್ನ ನಿತ್ಯ ನಿರಂತರವಾಗಿ ತಗೊಂಡು ಹೋಗ್ಬೇಕು. ಇದನ್ನು ಜೀವನ ಪರ್ಯಂತ ಯಾರು ಖಂಡಿತ ಮಾಡ್ತಾರೆ, ಖಂಡಿತ ಅವರು ಕೂಡ ಜನರ ಲೋಕವನ್ನು ದಾಟ್ತಾರೆ. ಇನ್ನು ತುಂಬಾ ಸಾಧನೆ ಮಾಡಿದ್ರು ಅಂದ್ರೆ, ಒಳ್ಳೆ ಸೇವೆ ಮಾಡಿದ್ರು ಅಂದ್ರೆ ಮಹರ್ಲೋಕವನ್ನು ದಾಟಿ, ತುಂಬಾ ಸೇವೆ ಮಾಡಿದ್ರು ಅಂತಂದ್ರೆ ಮಹರ್ಲೋಕವನ್ನು ತನುಮನ ಧನದಿಂದ ಸೇವೆ ಮಾಡಿದ್ರು ಅಂದ್ರೆ ಮಹಾಲೋಕವನ್ನು ದಾಟ್ತಾರೆ. ಮಹಾಕಾರಣ ಲೋಕ. ತುಂಬಾ ರಾತ್ರಿ ಧ್ಯಾನ ಮಾಡಿದ್ರು, ಹೆಚ್ಚು ಹೆಚ್ಚು ಧ್ಯಾನ ಸಾಧನೆ ಮಾಡಿದ್ರು ಅಂತಂದ್ರೆ ಜನರ ಲೋಕವನ್ನು ದಾಟ್ತಾರೆ. ಅಂದ್ರೆ ಜನರ ಲೋಕವನ್ನು ಹೋಗಿ ಸೇರ್ತಾರೆ. ಅಹಂಕಾರ ಇಲ್ಲ, ಮಮಕಾರ ಇಲ್ಲ, ಸಂಪೂರ್ಣವಾಗಿ ನಾನು ಆತ್ಮ ಅಂತ ಜೀವಿಸ್ತಾ ಇದ್ದಾನೆ. ಸಮಸ್ತ ಚರಾಚರ ಜೀವರಾಶಿಗಳ ಒಳಗೆ ಪರಮಾತ್ಮನನ್ನು ಕಾಣ್ತಾ ಇದ್ದಾನೆ. ಅವನು ಸತ್ಯಲೋಕವನ್ನ ಹೋಗಿ ಸೇರ್ಕೊಳ್ತಾನೆ. ಆತ್ಮ ಸತ್ಯಲೋಕವನ್ನು, ಎಷ್ಟೋ ಆತ್ಮಗಳನ್ನ ತನ್ನ ಹಾಗೆ ವಿಮುಕ್ತ ಆತ್ಮವನ್ನಾಗಿ ತಯಾರು ಮಾಡಿದ್ರೆ ಆತ್ಮ ಸತ್ಯಲೋಕವನ್ನು ಹೋಗಿ ಸೇರಿಕೊಳ್ತದೆ. ಈಗ ನಾವು ಡಿಸೈಡ್ ಮಾಡಬೇಕು. ಕಾರಣಗಳನ್ನು ಹೇಳಿ ಮಲ್ಕೊಂಡ್ರೆ ನಾವು ಜನರ ಲೋಕವನ್ನು ದಾಟೋಲ್ಲ. ಕಾರಣಗಳನ್ನು ಹೇಳಿ ನಾವು ಯೋಗ ಮಾರ್ಗದಿಂದ ತಪ್ಪಿಸಿಕೊಳ್ತಾ ಇದ್ರೆ ನಮ್ಮ ಸಮಸ್ಯೆಗಳನ್ನ ಹೇಳಿ, ನಮ್ಮ ತೊಂದರೆಗಳನ್ನ ಹೇಳಿ, ನಮ್ಮದೇ ಆದ ವಿಚಾರಗಳನ್ನೇ ನಾವು ಹೇಳ್ಕೊಂಡು ಗಳೋ ಅಂತ ಹೇಳ್ತಾ ಇದ್ರೆ ಅದಕ್ಕೆ ಯಾರು ಹೊಣೆ ಅಲ್ಲ. ಅಂದ್ರೆ ನಾವು ಯಾವ ಲೋಕಕ್ಕೆ ಹೋಗಬೇಕಾದವರು, ನಮ್ಮ ಮುಂದಿನ ಸ್ಥಿತಿ ಏನು ಅನ್ನುವುದು ಯದ್ಭಾವಂ ತದ್ಭವತಿ, ಅದು ನಮ್ಮ ಕೈಯಲ್ಲೇ ಇದೆ ಅಲ್ವಾ? ಉದ್ಧರೆ ಇದು ಆತ್ಮನ ಅವರವರ ಆತ್ಮವನ್ನು ಅವರೇ ಉದ್ಧಾರ ಮಾಡ್ಕೊಳ್ಬೇಕು. ಕೃಷ್ಣ ಪರಮಾತ್ಮನಾದ, ಬೇರೆಯವರು ಯಾರು ಪರಮಾತ್ಮನವನ್ನ ಅವನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅಂದ್ರೆ ಪರಮಾತ್ಮನಾಗುವ ಮಾರ್ಗವನ್ನ ಹೇಳಿದ. ನಾನು ನೋಡು ಹೀಗೆ ಪರಮಾತ್ಮನಾಗಿದ್ದೇನೆ, ನೀನು ಪರಮಾತ್ಮನಾಗು ಅಂತ ಹೇಳಿ ಬೋಧನೆ ಮಾಡಿದ. ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡವರು, ಪಾಲನೆ ಮಾಡಿದವರು ಕೃಷ್ಣನ ಹಾಗೆ ಪರಮಾತ್ಮರಾಗ್ತಾ ಇದ್ದಾರೆ. ಆದರೂ ಎಷ್ಟೋ ಜನ ಆಗ್ತಾ ಇದ್ದಾರೆ. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣನೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಯಾರಿಗಾದರೂ ಏನಾದರೂ ಡೌಟ್ ಇದ್ರೆ, ಕೆಲವರು ಜೂಮಿಗೆ ಜಾಯ್ನ್ ಆಗ್ತಾ ಇರ್ತಾರೆ, ಮಧ್ಯೆ ಮಧ್ಯೆ ಬಿಟ್ಟು ಹೋಗ್ತಾರೆ. ಅದರ ಅರ್ಥ ಸ್ಪಿರಿಚುವಲ್ ಸಿಕ್ನೆಸ್, ಆಧ್ಯಾತ್ಮಿಕ ರೋಗ, ಆಧ್ಯಾತ್ಮಿಕ ಕಾಯಿಲೆ ಬಂತು ಅಂತ ಅರ್ಥ. ಅಂದ್ರೆ ಯೋಗ ಮಾರ್ಗದಲ್ಲಿ ಅಡೆತಡೆಗಳು, ಉದಾಹರಣೆಗೆ ಅಲ್ವಾ, ನಾವು ದಿನ ಕೆಲಸ ಮಾಡ್ತಾ ಇರ್ತೀವಿ,
ಹುಷಾರಿಲ್ದಂಗೆ ಅದು ಮಲ್ಕೊಂಡ್ರೆ ಏನಂತೀವಿ ನಾವು? ಆರೋಗ್ಯ ಸರಿ ಇಲ್ಲ, ಕೆಲಸ ಮಾಡಬೇಕಾದ ಕೆಲಸ ಸ್ಟಾಪ್ ಆಯ್ತು. ಹಾಗಾಗಿ ನಮ್ಮ ಸಾಧನೆ ಸ್ಟಾಪ್ ಆಯ್ತು ಅಂತಂದ್ರೆ ಸ್ಪಿರಿಚುವಲ್ ಸಿಕ್ನೆಸ್, ಆಧ್ಯಾತ್ಮಿಕ ರೋಗ ಆವರಿಸಿಕೊಂಡಿದೆ ಅಂತ ಅರ್ಥ. ಕ್ಲಾಸ್ ಕೇಳಕ್ಕಾಗ್ಲಿಲ್ಲ, ಜಾಯ್ನ್ ಆಗಕ್ ಆಗ್ತಾ ಇಲ್ಲ, ಏನೋ ನಮಗೆ ಅಡೆತಡೆಗಳು ಬಂದಿದೆ, ಸಮಸ್ಯೆಗಳು ಬಂದಿದೆ, ಮನಸ್ಸಿಲ್ಲ, ಏನೋ ಕಾರಣಗಳು ಬಂದಿದೆ ಅಂದ್ರೆ ನಾವು ಆತ್ಮಹಂತಕರಾಗಿದ್ದೇವೆ ಅಂತ ಅರ್ಥ. ಆತ್ಮಹಂತಕರಾಗಿದ್ದೇವೆ ಅಂತ ಅರ್ಥ. ಯಾವಾಗಲೂ ನಾವು ಆತ್ಮಹಂತಕರಾಗಬಾರದು, ನಮ್ಮ ಆತ್ಮದ ಹಂತಕರಾಗಿ ಜೀವಿಸಬಾರದು. ಪ್ರತಿ ಕ್ಷಣ ಆತ್ಮದ ಉನ್ನತಿಗಾಗಿ ಅಂತ ಜೀವಿಸಬೇಕು. ಪ್ರತಿ ಕ್ಷಣ ಆತ್ಮದ ಉನ್ನತಿಗಾಗಿ ಅಂತ ಜೀವಿಸಬೇಕು. ಅದೇ ನಿಜವಾದ ಬದುಕು. ಹಾಗಾಗಿ ನಾವು ತಿಳ್ಕೊಳ್ಬೇಕು, ಕ್ಲಾಸಿಗೆ ಜಾಯ್ನ್ ಆಗಕ್ ಆಗ್ತಾ ಇಲ್ಲ ಅಂತಂದ್ರೆ ನಮಗೆ ರೋಗ ಬಂದಿದೆ, ಆಧ್ಯಾತ್ಮಿಕ ರೋಗ ಬಂದಿದೆ, ನಾವು ಆತ್ಮ ಹಂತಕರಾಗಿದ್ದೇವೆ ಅಂತ ಅರ್ಥ ಅಷ್ಟೇ. ಅದಕ್ಕೇನ್ ಮಾಡಬೇಕು? ಆತ್ಮ ಹಂತಕರಾಗ್ಲಿಕ್ಕೆ ನಾವು ಅವಕಾಶ ಕೊಡಬಾರದು. ಏನೇ ಇರಲಿ, ಏನೇ ಸವಾಲುಗಳಿರಲಿ, ಏನೇ ಸವಾಲುಗಳಿರಲಿ, ನಮ್ಮ ಆತ್ಮದ ವಿಷಯದಲ್ಲಿ ಬಂದಾಗ ನೋ ಕಾಂಪ್ರಮೈಸ್. ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸರ್ವಧರ್ಮಗಳನ್ನ ಯಾರು ಪರಿತ್ಯಾಗ ಮಾಡಿ ಸಂಪೂರ್ಣವಾಗಿ ಆತ್ಮಧರ್ಮಕ್ಕಾಗಿ ಶರಣ ಹೋಗ್ತಾನೋ ಅವನನ್ನ ಪರಮಾತ್ಮ ಯಾವಾಗಲೂ ರಕ್ಷಣೆ ಮಾಡ್ತಾ ಇರ್ತಾನೆ. ಅವನಿಗೆ ಯಾವ ಸಮಸ್ಯೆಯೂ ಬರೋಲ್ಲ, ಸಮಸ್ಯೆಯೇ ಬರೋಲ್ಲ ಅವನಿಗೆ. ಓಕೆ, ಯಾರಿಗಾದ್ರೂ ಏನಾದ್ರೂ ಡೌಟ್ ಇದ್ರೆ ರೈಸ್ ಮಾಡಿ, ಮಾತಾಡಿ, ಆಯ್ತಾ? ಇವತ್ತಿನಿಂದ ಮಂಡಲ ಧ್ಯಾನ ಇದೆ. 48 ದಿವಸ, ಸುಮಾರು ಫೆಬ್ರವರಿ ಅಲ್ಲ ಮಾರ್ಚ್ 10ನೇ ತಾರೀಕುವರೆಗೂ ಆಗ್ತದೆ. 48 ದಿವಸ ಖಂಡಿತ. ಮೊದಲನೇ ಮಂಡಲ ಮಹಾ ಒಳ್ಳೆಯ ಪರಿವರ್ತನೆ, ಒಳ್ಳೆಯ ಜ್ಞಾನ, ಒಳ್ಳೆಯ ಎಲ್ಲ ರೀತಿಯಿಂದಲೂ ಕೂಡ ನನ್ನಲ್ಲಂತೂ ಪರಿವರ್ತನೆ ಬಂದಿದೆ, ಶಕ್ತಿ ಬಂದಿದೆ. ಎಲ್ಲರಲ್ಲೂ ಕೂಡ ಎಷ್ಟೋ ಜನರಲ್ಲಿ ಮಹಾಪರಿವರ್ತನೆ ಬಂದಿದೆ ಅಲ್ವಾ? ಹಾಗೆ ಈ 2ನೇ ಮಂಡಲ ಖಂಡಿತ ಪ್ರತಿಯೊಬ್ಬರೂ ಕೂಡ ಒಂದು ವೇಳೆ. ಆಮೇಲೆ ಇನ್ನೂ ಒಂದು ರಹಸ್ಯ ಏನು ಅಂತಂದ್ರೆ, ಒಂದು ತಾಮಸ ಸ್ವಭಾವದಲ್ಲಿ ಒಂದು ಆತ್ಮ ಸುಮಾರು 130ರಿಂದ 150 ಜನ್ಮ ತಗೊಳ್ತದಂತೆ. ತಾಮಸ ಜನ್ಮ. ರಾಜಸ ಜನ್ಮದಲ್ಲಿ ಅಂದ್ರೆ ರಾಜಸ ಸ್ವಭಾವದಲ್ಲಿ 130ರಿಂದ 150 ಜನ್ಮ ತಗೊಳ್ತದಂತೆ ಒಂದು ಆತ್ಮ. ಅಂದ್ರೆ ಅಷ್ಟು ಒಂದು ಸ್ವಭಾವ ಅಂದ್ರೆ ಅದರ ಗುಣ ಪರಿವರ್ತನೆ ಆಗ್ಲಿಕ್ಕೆ ಅಷ್ಟು ಜನ್ಮ ಬೇಕಂತೆ. ಗುಣ ಪರಿವರ್ತನೆ ಆಗ್ಲಿಕ್ಕೆ, ತಾಮಸ ಗುಣದಿಂದ ರಾಜಸ ಗುಣ ಆಗಿ ಪರಿವರ್ತನೆ ಆಗ್ಲಿಕ್ಕೆ ಸುಮಾರು 130ರಿಂದ 150 ಜನ್ಮ ಬೇಕು. ಅದೇ ರಾಜಸ ಗುಣದಿಂದ ಸಾತ್ವಿಕ ಆಗ್ಲಿಕ್ಕೆ ಮತ್ತೆ 130-150 ಜನ್ಮ. ಅದೇ ಸಾತ್ವಿಕದಿಂದ ಶುದ್ಧ ಸಾತ್ವಿಕ ಆಗ್ಲಿಕ್ಕೆ ಮತ್ತೆ 130-150 ಜನ್ಮ ಬೇಕು. ಆದರೆ ಒಬ್ಬ ಮನುಷ್ಯ ಯೋಗ ಮಾರ್ಗಕ್ಕೆ ಬಂದು ಅವನು ತಾಮಸನೇ ಆಗಿರ್ಲಿ ಸಾಧನೆ ಮಾಡ್ಲಿಕ್ಕೆ ಶುರು ಮಾಡಿದರೆ, ಪ್ರತಿನಿತ್ಯ ಧ್ಯಾನ ಮಾಡೋದು, ಈ ನಾನು ಹೇಳಿನಲ್ವ 5, ಇದನ್ನ ಪ್ರತಿನಿತ್ಯ ಯಾರು ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಅವನು ತಾಮಸನಾಗಿದ್ದರೂ ಕೂಡ ಅವನು 130-150 ಜನ್ಮ ತಗೊಳ್ಬೇಕಾಗಿಲ್ಲ. ಏನೋ ತಾಮಸ ಗುಣದಿಂದ ರಾಜಸ ಆಗ್ಲಿಕ್ಕೆ, ರಾಜಸದಿಂದ ಸಾತ್ವಿಕ ಆಗ್ಲಿಕ್ಕೆ, ಅದನ್ನೆಲ್ಲ ದಾಟ್ಲಿಕ್ಕೆ ಅವನಿಗೆ 350-400 ಜನ್ಮ ಬೇಕಾಗ್ಬೋದು. ಆದ್ರೆ ನಿಜವಾಗ್ಲೂ ಅವನು ತಾಮಸನಾಗಿದ್ದರೂ ಸಹ ಪ್ರತಿನಿತ್ಯ ಯೋಗ ಸಾಧನೆಯನ್ನು ಮಾಡ್ಲಿಕ್ಕೆ ಶುರು ಮಾಡಿದ ಅಂದ್ರೆ ಕೆಲವೇ ತಿಂಗಳು, ಕೆಲವೇ ವರ್ಷಗಳಲ್ಲಿ, ಕೆಲವೇ ಮಂಡಲಗಳಲ್ಲಿ ಅವನ ಗುಣ ಪರಿವರ್ತನೆ ಆಗ್ಲಿಕ್ಕೆ ಶುರುವಾಗ್ತದೆ. ತಾಮಸದಿಂದ ರಾಜಸನಾಗ್ತಾನೆ, ರಾಜಸನಿಂದ ಸಾತ್ವಿಕನಾಗ್ತಾನೆ, ಸಾತ್ವಿಕನಿಂದ ಶುದ್ಧ ಸಾತ್ವಿಕನಾಗ್ತಾನೆ. ಯೋಗ ಮಾರ್ಗವನ್ನ ಅನುಸರಿಸದೇ ಇದ್ರೆ ಎಷ್ಟೋ ಜನ್ಮಗಳು ಬೇಕಂತೆ, ಎಷ್ಟೋ ಜನ್ಮಗಳು ಬೇಕು ಆತ್ಮ ಬರೀ ಗುಣ ಪರಿವರ್ತನೆ ಆಗ್ಲಿಕ್ಕೆ. ಆದ್ರೆ ಯೋಗ ಮಾರ್ಗವನ್ನ ಶ್ರದ್ಧೆಯಿಂದ ಕಂಡೀಷನ್ ಆಗಿ ಯಾರು ಫಾಲೋ ಮಾಡ್ತಾನೆ, ಅವನು ಎಂತಹ ಅವನ ಸ್ವಭಾವವೇ ಇರಲಿ, ಅವನ ಗುಣ ಪರಿವರ್ತನೆ ಖಂಡಿತ ಅವನಲ್ಲಿ ಗುಣ ಪರಿವರ್ತನೆ ಆಗ್ತಾ ಒಂದೇ ಜನ್ಮದಲ್ಲಿ ಎಲ್ಲಾ ಗುಣಗಳು ಅವನಲ್ಲಿ ಪರಿವರ್ತನೆಯಾಗಿ ಶುದ್ಧ ಸಾತ್ವಿಕವಾಗಿ ಕೊನೆಗೆ ನಿರ್ಗುಣ ಸ್ಥಿತಿಯನ್ನು ಕೂಡ ತಲುಪಲಿಕ್ಕೆ ಸಾಧ್ಯ ಇದೆ ಒಂದೇ ಜನ್ಮದಲ್ಲಿ. ಅಂದ್ರೆ ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ, ಒಂದೇ ಜನ್ಮದಲ್ಲಿಯೇ ಜನ್ಮರಾಹಿತ್ಯ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ, ಒಂದೇ ಜನ್ಮದಲ್ಲಿಯೇ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಅವ್ರು ಯಾವ ಸ್ಥಿತಿಯಲ್ಲಾದ್ರೂ ಇರಲಿ, ಅದು ಶಿಶು ಆತ್ಮನಾದ್ರೂ ಆಗಿರ್ಲಿ, ಪ್ರೌಢಾತ್ಮನಾದ್ರೂ ಆಗಿರ್ಲಿ, ಆದ್ರೆ
ಹೇಗೆ ಸಾಧನೆ ಮಾಡ್ತಾ ಇದ್ದಾರೆ, ಎಷ್ಟು ಸೀರಿಯಸ್ ಆಗಿದ್ದಾರೆ ಅನ್ನೋದು ಮುಖ್ಯ ಆಗ್ತದೆ. ಅದು ಬಿಟ್ಟು ಬೇರೆ ಇನ್ಯಾವುದೂ ಅಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಪ್ರತಿನಿತ್ಯ ತರಗತಿಗಳನ್ನ ಕೇಳಬೇಕು, ಜಾಯಿನ್ ಆಗಬೇಕು, ತರಗತಿಗಳಿಗೆ ಕ್ಲಾಸ್ಗೆ ಜಾಯಿನ್ ಆಗಬೇಕು. ನಮ್ಮ ಬುದ್ಧಿ ವಿಕಾಸ ಆಗ್ತಾ ಹೋಗ್ತದೆ, ಜ್ಞಾನ ವಿಕಾಸ ಆಗ್ತಾ ಹೋಗ್ತದೆ. ನಮಗೇ ತಿಳಿಯದ ಹಾಗೆ ಆತ್ಮ ಉನ್ನತಿಯನ್ನು ಹೊಂದುತ್ತಾ ಹೋಗ್ತದೆ. ಒಂದೇ ದಿನ ಆಗೋದಲ್ಲ ಇದು ಸಾಧನೆ ಅನ್ನೋದು, ರಾತ್ರೋರಾತ್ರಿ ಆಗುವಂಥದ್ದಲ್ಲ. ದಿನದಿಂದ ದಿನಕ್ಕೆ, ದಿನದಿಂದ ದಿನಕ್ಕೆ, ದಿನದಿಂದ ದಿನಕ್ಕೆ ಬೆಳೀತಾ ಹೋಗುವಂಥದ್ದು. ಹಾಗೆಯೇ ನಾವು ಯೋಚನೆ ಮಾಡಿಕೊಂಡು ಕೂರುವ ಅವಶ್ಯಕತೆ ಇಲ್ಲ. ನಾವು ಮನಸ್ಸು ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಪಡಿಬಹುದು. ಮಿಲೇರಪ್ಪ ಗೊತ್ತಿದೆಯಲ್ವ, ಮಿಲೇರಪ್ಪ ಅವರು ಎಂತ ಪಾಪ ಮಾಡಿ ಸಂಪೂರ್ಣ ತಾಮಸನಾದಂಥವ್ರು. ಆದ್ರೆ ಎಷ್ಟು ಗುಣ ಪರಿವರ್ತನೆ ಆಯಿತು. ತಾಮಸದಿಂದ ರಾಜಸನಾಗಿ, ರಾಜಸದಿಂದ ಸಾತ್ವಿಕನಾಗಿ, ಶುದ್ಧ ಸಾತ್ವಿಕ ನಿರ್ಗುಣನಾಗಿ ಒಂದೇ ಜನ್ಮದಲ್ಲಿ ಬುದ್ಧತ್ವ ಪಡೆದಂತಹ ಮಹಾಯೋಗಿ, ಟಿಬೆಟ್ನ ಮಹಾಯೋಗಿ ಮಿಲೇರಪ್ಪ ಅಲ್ವಾ. ಹಾಗೆ ಪ್ರತಿಯೊಬ್ಬರು ಕೂಡ ಎಂತಹ ತಾಮಸರಾಗಿದ್ರು ಕೂಡ ವಾಲ್ಮೀಕಿ ಮಹರ್ಷಿಗಳು ಬೇಟೆಯಾಡ್ತಾ, ಕಾಡಿನಲ್ಲಿ ಬೇಟೆಯಾಡ್ತಾ ಇದ್ದವರಲ್ಲ, ತಾಮಸದಲ್ಲಿದ್ರು, ತಾಮಸ ಗುಣದಲ್ಲಿದ್ರು. ಆದ್ರೆ ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಪಡೆಯಲಿಲ್ವಾ? ಬ್ರಹ್ಮರ್ಷಿ ಆದ್ರಲ್ವ, ರಾಮಾಯಣದಂತಹ ಮಹಾಕಾವ್ಯವನ್ನ ರಚನೆ ಮಾಡಿದ್ರಲ್ವ. ವಾಣಿ ಮಾಸ್ಟರ್ ಮಾತಾಡಿ. ಅಂದ್ರೆ ಯೋಗ ಸಾಧನೆಯನ್ನ ಶ್ರದ್ಧೆಯಿಂದ ಅನುಸರಿಸಿದರೆ ಎಂಥವನು ಕೂಡ ಮಾಧವನಾಗ್ಬೋದು, ನಾರಾಯಣನಾಗ್ಬೋದು. ವಾಣಿ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್, ಇದು ಪೂರ್ಣಾತ್ಮಗಳು ಅಂಶಾತ್ಮಗಳ ಜೀವಾತ್ಮಗಳನ್ನ ಸೃಷ್ಟಿ ಮಾಡ್ತವೆ ಅಂತ ಹೇಳ್ತೀರಲ್ಲ ಸರ್. ಆತ್ಮಕ್ಕೆ ಸಾವಿಲ್ಲ, ಹುಟ್ಟು ಇಲ್ಲ, ಸಾವಿಲ್ಲ ಅಂತ ಹೇಳ್ತಾರಲ್ಲ. ಅದು ಸೃಷ್ಟಿ ಅಂತ ಹೇಳೋದಲ್ಲ, ಅದರಿಂದ ಅಂಶಾತ್ಮ ಬಿಡುಗಡೆ ಮಾಡೋದು ಅಂತ ಹೇಳ್ತಾರೆ. ಉದಾಹರಣೆಗೆ ಒಂದು ದೀಪ ಇರ್ತದೆ ಅಲ್ವಾ, ಒಂದು ದೀಪ ಇರ್ತದೆ, ಅದು ಒಂದು 10 ದೀಪವನ್ನ ಅಂಟಿಸ್ತದೆ. ಒಂದು ದೀಪವನ್ನು ಇಟ್ಟುಕೊಂಡು ನಾವು 10 ದೀಪ ಅಂಟಿಸ್ತೀವಿ ಅಲ್ವಾ. ಒಂದು ದೀಪ ಇರೋದು 10 ದೀಪ ಆಯ್ತು ಅಷ್ಟೇ. ಆ ಮೊದಲನೇ ದೀಪದಲ್ಲಿ ಏನಾದ್ರೂ ಬದಲಾವಣೆ ಆಯ್ತಾ, ಪರಿವರ್ತನೆ ಆಯ್ತಾ? ಇಲ್ಲ. ಹಾಗೆ ಆ ಪೂರ್ಣಾತ್ಮ ಏನ್ ಮಾಡ್ತದೆ, ಅದು ಪ್ರಕೃತಿ ಧರ್ಮ, ಅದೇ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಅಂತ ನಾವು ಹೇಳ್ತೀವಲ್ವಾ. ಆ ಬ್ರಹ್ಮನ ಕೆಲಸನೇ ಅದು ಸೃಷ್ಟಿ ಮಾಡೋದು. ಸೃಷ್ಟಿ ಅಂದ್ರೆ ಏನು, ಇಲ್ಲದೆ ಇರೋದನ್ನಲ್ಲ, ತನ್ನಲ್ಲಿರೋದನ್ನೇ ಬಿಡೋದು, ಅಂಶಗಳನ್ನ. ಹಾಗಾದ್ರೆ ಅದು ಹೇಳಿ. ಜೀವಾತ್ಮ ಆಮೇಲೆ ಪರಮಾತ್ಮನ ಸ್ಥಿತಿಗೆ ತಲುಪ್ತದಲ್ಲ ಸರ್. ಹಾಗಿದ್ರೆ ಅದು ಹೊಸ ಆತ್ಮವೇ ಸೃಷ್ಟಿಯಾಗಿ ಮುಕ್ತಾತ್ಮ ಆಗ್ತದೆ ಆಗ್ಬೇಕಲ್ಲ ಸರ್. ಆ ಪರಮ ಆತ್ಮ ಸ್ಥಿತಿಯನ್ನು ಹೊಂದುತ್ತಾರಲ್ವಾ, ಅವ್ರ ಧರ್ಮ ಅದು. ಒಂದು ಆತ್ಮವನ್ನ ಪುನಃ ತಾವು ಬಿಟ್ಟು, ಅಂದ್ರೆ ಅದು ಆವಾಗ ಆ ಪೂರ್ಣಾತ್ಮ ಇನ್ನೂ ಬೆಳೀತದೆ, ತನ್ನದೇ ಅಂಶಗಳನ್ನ ತಾನು ಭೂಮಿಗೆ ಬಿಟ್ಟು. ಉದಾಹರಣೆಗೆ ಒಂದು ಆತ್ಮ ಏನ್ ಮಾಡ್ತದೆ, ತಾನು ಪೂರ್ಣಾತ್ಮ ಆಗ್ಲಿಕ್ಕಾಗಿ ನಿತ್ಯ ನಿರಂತರವಾಗಿ ಬಂದು ಇಲ್ಲಿ ಸಾಧನೆ ಮಾಡ್ತಾನೆ ಇರ್ತದೆ. ಪೂರ್ಣಾತ್ಮ ಆದ್ಮೇಲೆ ತನ್ನಿಂದ ಅಂಶಗಳನ್ನ ಬಿಡ್ತದೆ, ಅಂಶಗಳನ್ನ ಬಿಟ್ಟು ಅದರಿಂದ ಸಾಧನೆ ಮಾಡಿಸ್ಲಿಕ್ಕೆ ಶುರು ಮಾಡ್ತದೆ. ಅದು ಬರೋಲ್ಲ, ಪರಮಾತ್ಮ ಬರೋಲ್ಲ, ಪೂರ್ಣಾತ್ಮ ಬರೋಲ್ಲ. ಆದ್ರೆ ತನ್ನಿಂದ ಅಂಶಗಳನ್ನ ಭೂಮಿಗೆ ಬಿಟ್ಟು ಆ ಅಂಶಗಳ ಮೂಲಕ ಸಾಧನೆ ಶುರು ಮಾಡಿಸ್ತದೆ. ಆ ಅಂಶಗಳ ಸಾಧನೆ ಮಾಡ್ತಾ ಮಾಡ್ತಾ ಉನ್ನತಿ ಹೊಂದಿದ್ರೆ ಅದು ಪೂರ್ಣಾತ್ಮ ಇನ್ನೂ ಉನ್ನತಿ ಹೊಂದುತ್ತದೆ. ಹಾಗೆ ಅದು ಸೃಷ್ಟಿ ನಿಯಮ. ಅದು ಅಂದ್ರೆ ಅವರು ಆತ್ಮಗಳನ್ನ ಬಿಟ್ಟು ಪುನಃ ತನ್ನಲ್ಲಿರೋ ಅಂಶಗಳನ್ನ ಬಿಡ್ತಾ ಇರ್ತಾರೆ. ಅದು ಇಲ್ಲಿ ಬಂದು ಪುನಃ ತಾನು ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ತಾ, ಸಾಧನೆ ಮಾಡ್ತಾ, ಮತ್ತೆ ಅದು ಉನ್ನತಿಯನ್ನು ಹೊಂದುತ್ತಾ ಇರ್ತದೆ. ಸರ್, ಹಾಗಾದ್ರೆ ಪೂರ್ಣಾತ್ಮಗಳು ಬಿಡುಗಡೆ ಸೃಷ್ಟಿ ಮಾಡಿದಂತ ಆತ್ಮಗಳು ಪಾಪ ಕೆಲಸವನ್ನ ಮಾಡಿ, ತುಂಬಾ ಪಾಪ ಕೆಲಸಗಳನ್ನ ಮಾಡಿದ್ರು ಪೂರ್ಣಾತ್ಮಕ್ಕೆ ಏನು ಇದಿಲ್ಲ ಸರ್? ಪೂರ್ಣಾತ್ಮಕ್ಕೆ ಏನು, ಅದಕ್ಕೆ ಅವರು ಕರೆಕ್ಟ್ ಆಗಿ ಗೈಡ್ ಮಾಡಿ ಕಳಿಸಿರ್ತಾರೆ. ಅದಕ್ಕೆ ಅವರು ಪ್ರಕೃತಿಗೆ ನೀನು ಹೊರಗಡೆ ಹೋದಾಗ ನೋಡು, ಮೊದಲೇ ಹೇಳಿ ಕಳಿಸ್ತಾರೆ, ನೀನು ಪೂರ್ಣಾತ್ಮನಾಗಬೇಕು, ನೀನು ಕೂಡ ಸತ್ಯಲೋಕವನ್ನು ಬಂದು ಸೇರಬೇಕು, ನೀನು ಆತ್ಮಧರ್ಮವನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಕಳಿಸ್ತಾರೆ.
ಆದ್ರೆ ಭೂಮಿಗೆ ಬಂದ ಮೇಲೆ ಅದು ಮರ್ತು ಹೋಗ್ತದೆ. ಮಾಯೆಯಲ್ಲಿ ಮಾಯೆಯಲ್ಲಿ ತೊಡಗಿಸಿಕೊಳ್ತದೆ. ಮಾಯೆಯಲ್ಲಿ ಬಂದು ಆ ಅದೇನ್ ಮಾಡ್ತದೆ, ತಾನು ಆತ್ಮಧರ್ಮವನ್ನು ಮರೆತು ತಾನು ಹೆಂಗೋ ಬದುಕಲಿಕ್ಕೆ ಶುರು ಮಾಡ್ತದೆ. ಆಗ ಪೂರ್ಣಾತ್ಮವು ಕೂಡ ಅದಕ್ಕೆ ಸಪೋರ್ಟ್ ಮಾಡೋದನ್ನು ಸ್ಟಾಪ್ ಮಾಡ್ತದೆ. ಈಗ ನಾವು ಯಾರಾದ್ರೂ ತಪ್ಪು ಮಾಡ್ತಾ ಇದ್ರೆ ಅದಕ್ಕೆ ನಾವು ಕೂಡ ಹೋಗಿ, ಈಗ ನಮ್ಮವರೇ ತಪ್ಪು ಮಾಡ್ತಾ ಇದ್ದಾರೆ ಅಂತ ತಿಳ್ಬೋದು, ನಾವು ಹೋಗಿ ಸಹಕರಿಸಿದ್ರೆ ಅವ್ರು ಮಾಡೋ ಪಾಪದಲ್ಲಿ ನಾವು ಪಾಲುದಾರರಾದಾಗ ಅಲ್ವಾ. ಅವ್ರು ಅವ್ರು ಏನೇ ಮಾಡ್ಲಿ, ನಮ್ಮವರಾದ್ರೂ ಕೂಡ ಅದು ತಪ್ಪೇ, ನಾವು ಅದಕ್ಕೆ ಹೋಗಿ ಕೈ ಹಾಕಬಾರ್ದು ಅಂತ ಸುಮ್ಮನಾದ್ರೆ ಏನಾಗ್ತದೆ, ಅವ್ರು ಮಾಡಿದ್ದು ಅವ್ರಿಗೆ ಆಗ್ತದೆ ಅಲ್ವಾ. ಹೌದು. ಹಾಗೆ ಅದಕ್ಕೆ ಯಾರು ಆತ್ಮ ಧರ್ಮದಲ್ಲಿ ತೊಡಗಿಸಿಕೊಳ್ತಾರೋ ಆಗ ಪೂರ್ಣಾತ್ಮ ಬರ್ತದೆ ಸಪೋರ್ಟ್ ಮಾಡ್ಲಿಕ್ಕೆ. ಅದೇ ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಅನ್ಯಂ. ಯಾರು ಸಂಪೂರ್ಣವಾಗಿ ನನಗೆ ಅಂದ್ರೆ ಆತ್ಮಕ್ಕೆ ಶರಣ ಹೊಂದಿ ಆತ್ಮದ ಉನ್ನತಿಗಾಗಿ ಅಂತ ನಿಲ್ತಾನೋ ಆಗ ಮೇಲಿನಿಂದ ಪರಮಾತ್ಮ ಬರ್ತದೆ. ಸರ್, ಇನ್ನೊಂದು ಹಾಗಿದ್ರೆ ಚಿರಂಜೀವಿಗಳು ಅಂತ ಹೇಳ್ತಾರಲ್ಲ ಸರ್, ಹನುಮಾನ್, ಆಮೇಲೆ ವ್ಯಾಸರು, ಕೃಪಾರು, ಅವರೆಲ್ಲ, ಅಶ್ವತ್ಥಾಮ ಅವರು ಅವ್ರದ್ದು ಹೇಗೆ ಅಂದ್ರೆ ಅವ್ರ ಅದೇ ಬಗ್ಗೆ ಹೇಳ್ಬಹುದಾ ಸರ್? ಹಾ ಅವ್ರು ಈಗ ಯಾಕೆ ಚಿರಂಜೀವಿಗಳು ಅಂತ? ಯಾಕೆ ಚಿರಂಜೀವಿ ಅಂತಂತಂದ್ರೆ ಅವ್ರ ಇಚ್ಛೆ ಅದು. ಅಲ್ಲ, ಉದಾಹರಣೆಗೆ ಚಿರಂಜೀವಿ ಅಂದ್ರೆ ಆತ್ಮಕ್ಕೆ ಸಾವು ಇಲ್ಲ ಅಲ್ಲ ಸರ್? ಆತ್ಮಕ್ಕೆ ಹಾಗಿದ್ರೆ ಸಾವು. ನಾವೆಲ್ಲ ಏನು ಹಾ ಅದೇ ಚಿರಂಜೀವಿ ಅಂದ್ರೆ? ಚಿರಂಜೀವಿ ಅಂದ್ರೆ ಅವರು ಮತ್ತೆ ದೇಹಧಾರಣೆ ಮಾಡಕ್ ಹೋಗಿಲ್ಲ ಅಂತ ಅರ್ಥ. ಅದೇ ದೇಹದಲ್ಲೇ ಇನ್ನೂ ಇದ್ದಾರೆ ಅಂತ. ಉದಾಹರಣೆಗೆ ದೇಹಕ್ಕೆ ಏನ್ ಬೇಕು, ಇದು ಅನ್ನಮಯ ಕೋಶ ಅಲ್ವಾ. ಮೊದಲು ದೇಹ ಮನುಷ್ಯ ಏನ್ ಮಾಡ್ತಾನೆ, ನಾನ್ ವೆಜ್ ತಿಂತಾ ಇರ್ತಾನೆ. ನಾನ್ ವೆಜ್ ಬಿಟ್ಟು ಸಸ್ಯಾಹಾರವನ್ನು ತಿನ್ಲಿಕ್ಕೆ ಶುರು ಮಾಡ್ತಾನೆ. ಸಸ್ಯಾಹಾರದಲ್ಲಿಯೂ ಕೂಡ ತುಂಬಾ ಶುದ್ಧ ಸಾತ್ವಿಕ ಆಹಾರವನ್ನು ತಿನ್ಲಿಕ್ಕೆ ಶುರು ಮಾಡ್ತಾನೆ. ಆಮೇಲೆ ಆ ಸಸ್ಯಾಹಾರದಲ್ಲೂ ಕೂಡ ಬೇಯಿಸಿದ ಆಹಾರವನ್ನು ಬಿಟ್ಟು ಬೇಯಿಸದೇ ಇರುವ ಆಹಾರವನ್ನು ತಿನ್ಲಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಇದು ಯೋಗ ಮಾರ್ಗ ಸಾಧನೆಯಲ್ಲಿ ಹಂತಗಳು, ಆಯ್ತಾ. ಶುದ್ಧವಾದ ಆ ಬೇಯಿಸದ ಆಹಾರ, ಬರೀ ಹಣ್ಣು ಹಾಲು ಈ ತರದನ್ನ, ಆಮೇಲೆ ಅಂದ್ರೆ ಹಣ್ಣುಗಳನ್ನ ತಿಂದು ಕಾಳು ಕಡಿ ಹೀಗೆ ತಿಂದು ಬದುಕೋದು, ಬೇಯಿಸೋದಿಲ್ಲ. ಆಮೇಲೆ ಅದನ್ನು ತ್ಯಾಗ ಮಾಡ್ತಾ ಬರೀ ಲಿಕ್ವಿಡ್ ಅಂದ್ರೆ ಬರೀ ಹಾಲು ಕುಡಿಯೋದು, ಜ್ಯೂಸ್ ಈ ತರದಲ್ಲಿ ಅಭ್ಯಾಸ ಮಾಡ್ತಾ ಬರ್ತಾನೆ. ಅದನ್ನೂ ಮಾಡ್ತಾ ಮಾಡ್ತಾ ಲಾಸ್ಟಿಗೆ ಬರೀ ನೀರು ಕುಡಿದು ಬದುಕೋದು. ಅದನ್ನೂ ಬಿಡ್ತಾ ಬಿಡ್ತಾ ಬರೀ ಗಾಳಿ ಕುಡಿದು ಬದುಕೋದು. ಅದನ್ನೂ ಬಿಡ್ತಾ ಬಿಡ್ತಾ ಬರೀ ಕಾಸ್ಮಿಕ್ ಎನರ್ಜಿ ಅಂದ್ರೆ ಅದೇ ಕಾಸ್ಮಿಕ್ ಎನರ್ಜಿ ಅಂದ್ರೆ ಯಾವುದು, ನಿರ್ಗುಣ ಆಹಾರ. ಆ ಕಾಸ್ಮಿಕ್ ಎನರ್ಜಿಯನ್ನೇ ದೇಹಕ್ಕೆ ಆಹಾರವನ್ನಾಗಿ ಮಾಡಿಕೊಂಡು ಬದುಕಲಿಕ್ಕೆ ಶುರು ಮಾಡ್ತಾರೆ. ಆಗ ಅವರಿಗೆ ವಯಸ್ಸು ಇಲ್ಲ, ದೇಹಕ್ಕೆ ಏನೋ ಇದು ಏನೋ ಬಾಧೆ ಇಲ್ಲ, ಏನಿಲ್ಲ. ಆಮೇಲೆ ಸಿದ್ಧಿಗಳು, ಆ ಸ್ಥಿತಿಗೆ ಹೋಗುವಾಗ ಆಗ್ಲೇ ಅವರಿಗೆ ಸಿದ್ಧಿಗಳು ಬಂದಿರ್ತದೆ. ದೇಹಕ್ಕೆ ಅವರು ಯಾವ ರೀತಿ ಅವರಿಗೆ ದಷ್ಟಪುಷ್ಟವಾದ ದೇಹ ಬೇಕು, ಆರೋಗ್ಯವಾದ ದೇಹ ಬೇಕು, ಅದನ್ನು ಅವರು ತಯಾರು ಮಾಡ್ಕೊಂಡಿರ್ತಾರೆ. ಅವ್ರು ಇನ್ನೂ ಕೆಲವು ನಿಮಿತ್ತ ಮಾತ್ರ ಅಥವಾ ಏನೋ ಕಾರಣದಿಂದ ಅವರು ಇನ್ನೂ ಉಳ್ಕೊಂಡಿರ್ಬೋದು. ಕೆಲವು ಅಂದ್ರೆ ದೇಹ ಸಹಿತ ಇರ್ತಾರೆ ಅಂತ? ದೇಹ ಸಹಿತ ಇರ್ತಾರೆ. ಆಮೇಲೆ ಈ ದೇಹವು ಕೂಡ ಅವರಲ್ಲಿ ಒಂದು ನಾವು ಹೆಂಗೆ ಬರೀ ಪಂಚಭೂತಗಳಿಗೆ ಸೀಮಿತವಾದ ದೇಹ ಮಾತ್ರ ಅವರಿಗೆ ಉಳಿದಿರೋಲ್ಲ. ಅಂದ್ರೆ ಅವರಲ್ಲಿ ಅರಿಮ ಗಣಿಮ ಅಥವಾ ಅಷ್ಟಸಿದ್ಧಿಗಳು ಜಾಗೃತ ಆಗಿರ್ತದೆ. ಅವ್ರ ದೇಹವನ್ನು ಬೇಕು ಅಂದ್ರೆ ದೊಡ್ಡ ಮಾಡ್ಕೊಳ್ತಾರೆ, ಬೇಕು ಅಂದ್ರೆ ಸಣ್ಣ ಮಾಡ್ಕೊಳ್ತಾರೆ, ಅಂದ್ರೆ ಅದೃಶ್ಯರಾಗ್ತಾರೆ, ಬೇಕು ಅಂದ್ರೆ ಮತ್ತೆ ಪ್ರಕಟರಾಗ್ತಾರೆ. ಹೀಗೆ ಈ ನಮ್ಮ ದೇಹದಲ್ಲಿ ಇರ್ತಾರೆ, ಅದೇ ಜನ್ಮದಲ್ಲಿ ಇರ್ತಾರೆ. ಆದ್ರೆ ಈಗ ನಾವು ಇರುವ ಸಾಮಾನ್ಯ ದೇಹದ ಹಾಗೆ ಅವರು ದೇಹಧಾರಣೆಯಲ್ಲಿ ಇರೋಲ್ಲ. ಅಂದ್ರೆ ಅವ್ರ ಅಷ್ಟಸಿದ್ಧಿಗಳು ಅವರಲ್ಲಿ ಜಾಗೃತ ಆಗಿರ್ತದೆ. ಈ ಹನುಮಂತ ಹಾಗಿದ ಅಂದ್ರೆ ಆ ಸಿದ್ಧಿಯಿಂದಾಗಿ ಅವರಿಗೆ ಈಗ ನಮ್ಮಲ್ಲಿರುವಂತ ದೇಹ ಇರೋದಿಲ್ಲ ಅವರಿಗೆ. ಅಂದ್ರೆ ಅವ್ರು ಇನ್ನೂ ಅಂದ್ರೆ ಯೋಗ ಪೂರಿತವಾದಂತ ದೇಹ ಇರ್ತದೆ, ಜ್ಞಾನಾನಂದಮಯ ಶರೀರ ಅಂತೀವಲ್ಲ ಹಾಗೆ ಅಲ್ವಾ. ಹನುಮಂತ ಬೆಳೆಸಿದ 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 ದೇಹವನ್ನ ಅಂತೀವಿ. ಸಣ್ಣ ಕೈ ನೋಡದ ಹಾಗೆ ಆದ ಅಂತ ಹೇಳ್ತೀವಿ. ಅಂದ್ರೆ ಅದೇ ಅವ್ರು ಸಿದ್ಧ ಪುರುಷರು ಅವರು. ಹಾಗೆ ಅವರು ಈ ಹೊರ ಪ್ರಪಂಚಕ್ಕೆ ಜಗತ್ತಿಗೆ ಕಾಣಿಸಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆಮೇಲೆ ಸಿದ್ಧ ಪುರುಷರಾದಾಗ ಅವರಿಗೆ ಆ ಸ್ವಶರೀರದಿಂದಲೇ ಅವ್ರು ಯಾವ ಲೋಕವನ್ನು ಬೇಕಾದ್ರೂ ಹೋಗಿ ಬರಬಹುದು. ಆ ಸಿದ್ಧ ಪುರುಷರಿಗೆ ಅದು ಅವಕಾಶ ಇರ್ತದೆ.
ಈ ಉದಾಹರಣೆಗೆ ನಾವು ಹೇಳ್ತೀವಲ್ಲ, ಭೃಗು ಮಹರ್ಷಿಗಳು ವೈಕುಂಠಕ್ಕೆ ಹೋದರು. ಆಮೇಲೆ ಇವರು ವಸಿಷ್ಠರು ಆ ದೇವಲೋಕಕ್ಕೆ ಹೋದಾಗ ಹೀಗಾಯ್ತು ಅಂದ್ರೆ ಅರ್ಥ ಏನು? ಅವರೆಲ್ಲ ಸಿದ್ಧ ಪುರುಷರು. ಅಂದ್ರೆ ಸ್ವಶರೀರ ಸಮೇತವಾಗಿನೇ ಎಲ್ಲಾ ಲೋಕಗಳನ್ನು ಅಡ್ಡಾಡಿ ಬರ್ತಾ ಇದ್ರು. ಹಾಗಂತ ನಾವು ಈ ದೇಹನ ಇಟ್ಕೊಂಡು ಹೋಗ್ಲಿಕ್ಕಾಗಲ್ಲ. ಹಾಗಿದ್ರೆ ಅವರು ಮಹರ್ಷಿಗಳು, ವಸಿಷ್ಠರು, ಕಶ್ಯಪರು ಅವರೆಲ್ಲ ಮನುಷ್ಯರೇ ಅಂತ ಅವರನ್ನ ಪರಿಗಣನೆ ಮಾಡ್ತಾರಲ್ಲ ಸರ್. ದೇವತೆಗಳು, ಇಂದ್ರಾದಿ ದೇವತೆಗಳು ಅವರನ್ನ ಹಾಗೇನಿಲ್ಲ. ದೇವತೆಗಳು ಅಂತ ಹೇಳಿ. ದೇವತೆಗಳು ಅಂತಲ್ಲಿ ಎಲ್ಲರೂ ದೇವತೆಗಳೇ. ಆದ್ರೆ ಅವ್ರು ಇಲ್ಲಿ ಎಲ್ಲರೂ ಜನ್ಮ ತಗೊಂಡು ಬಂದಾಗ ಅವರು ಜನ್ಮ ತಗೊಂಡು ಇಲ್ಲಿ ಬಂದು ಸಾಧನೆ ಮಾಡಿ ಉನ್ನತಿಯನ್ನು ಹೊಂದಿದಂತಹ ಆತ್ಮಗಳು. ಇಂದ್ರ ಚಂದ್ರ ಅವರು ಕೂಡ ಒಂದು ಕಾಲದಲ್ಲಿ ಭೂಮಿಗೆ ಬಂದು ಸಾಧನೆ ಮಾಡಿ ಮೇಲೆ ಹೋದಂತ ಪೂರ್ಣಾತ್ಮಗಳೇ. ಹಾ, ಭಗವಂತನ ಸೃಷ್ಟಿ ನಿಯಮದಲ್ಲಿ ಅವರಿಗೆ ಕೆಲವೊಂದು ಜವಾಬ್ದಾರಿಗಳನ್ನ ವಹಿಸಿದ್ದು ಇರ್ಬೋದು. ಯಮಧರ್ಮರಾಜ ಇರ್ಬೋದು ಅಲ್ವಾ. ಎಷ್ಟೊಂದು ಇವತ್ತು ನಾವೆಲ್ಲ ಅಂದ್ರೆ ಪೂರ್ಣಾತ್ಮಗಳು ಅಂದ್ರೆ ಅವರೇ ದೇವತೆಗಳನ್ನೇ ಪೂರ್ಣಾತ್ಮಗಳು ಅನ್ನೋದು. ಇಂದ್ರ, ಅಗ್ನಿ, ವಾಯು, ವರುಣ ಅಂತ ನಾವೇನೇನೆಲ್ಲ ಹೇಳ್ತೇವೆ, ಅವರಿಗೆ ಭಗವಂತ ಅವರದೇ ಆದ ಕೆಲವು ಜವಾಬ್ದಾರಿಗಳನ್ನು, ಸೃಷ್ಟಿ ನಿಯಮಗಳನ್ನು ಕೊಟ್ಟಿದ್ದಾರೆ. ಅದನ್ನು ಅವರು ನಿಭಾಯಿಸ್ತಾ ಇದ್ದಾರೆ. ಈ ಸತ್ಯಲೋಕದಲ್ಲಿ ಏನೇನು ವಿಚಾರ ನಡೀತದೆ ನಮ್ಗೆ ಏನು ಗೊತ್ತಾಗ್ಬೇಕು ಇಲ್ಲಿಂದ ಅಲ್ವಾ. ಅಲ್ಲಿ ನಿಂತ್ಕೊಂಡು ಅವರಿಗೆ ಮೇಲೆ ಈಗ ಅಷ್ಟು ಲೋಕ ಇದ್ದಾವೆ. ಮಹರ್ ಲೋಕ ಇದೆ, ಸುವರ್ ಲೋಕ ಇದೆ, ಜನರ ಲೋಕ ಇದೆ, ತಪೋ ಲೋಕ ಇದೆ, ಮಹರ್ ಲೋಕ. ಮತ್ತೆ ಅಲ್ಲೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಬೇಕಲ್ಲ. ಆಗ ಭಗವಂತ ಪೂರ್ಣಾತ್ಮಗಳನ್ನೇ ನೇಮಿಸಿರ್ತಾನೆ. ನೀವೆಲ್ಲ ಅದನ್ನ ನೋಡ್ಕೊಂಡಿರಪ್ಪ ಅಂತ ಹೇಳಿ. ಆ ಪೂರ್ಣಾತ್ಮಗಳು ಅಂದ್ರೆ ದೇವತೆಗಳು. ಹಾ, ಈ ವಸಿಷ್ಠರು, ವಿಶ್ವಾಮಿತ್ರರು ಅವರೆಲ್ಲ ಈ ಕೌಶಿಕನಾಗಿದ್ದರು. ವಿಶ್ವಾಮಿತ್ರರು ಒಬ್ಬ ರಾಜನಾಗಿದ್ದ, ಸಾಮಾನ್ಯ ಮನುಷ್ಯನಾಗಿದ್ದ. ಆಮೇಲೆ ಗೊತ್ತಾಯ್ತು ಅವನಿಗೆ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ. ವಸಿಷ್ಠರ ಜೊತೆ ಯುದ್ಧ ಮಾಡಿದ್ರು. ಗೊತ್ತಾಯ್ತು ಅವನಿಗೆ ಯೋಗ ತಪಸ್ಸಿನ ಶಕ್ತಿಯ ಮುಂದೆ ನಮ್ಮ ಈ ಲೌಕಿಕವಾದ ಅಸ್ತ್ರ ಶಸ್ತ್ರ ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಕೂಡ ಆ ಬ್ರಹ್ಮ ತೇಜಸ್ಸನ್ನ ಸಂಪಾದನೆ ಮಾಡ್ತೇನೆ ಅಂತ ಹೇಳಿ ತಪಸ್ಸು ಮಾಡ್ಲಿಕ್ಕೆ, ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದನು. ಧ್ಯಾನ ಮಾಡಿ 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 ಅವನು ಕೂಡ ಬ್ರಹ್ಮಶ್ರೀ ಆದರು, ಅಂದ್ರೆ ವಿಮುಕ್ತ ಆತ್ಮನಾದ. ನಂತರ ರಾಮನಂತವರಿಗೆ ವಸಿಷ್ಠರು, ವಿಶ್ವಾಮಿತ್ರರು ಎಲ್ಲ ಆ ಆತ್ಮಜ್ಞಾನವನ್ನು ಬೋಧನೆ ಮಾಡಿದರು. ರಾಮಾಯಣದಲ್ಲೆಲ್ಲ ಬರ್ತದಲ್ವಾ, ವಿಶ್ವಾಮಿತ್ರರು ಕರ್ಕೊಂಡು ಹೋದ್ರು. ಆಮೇಲೆ ರಾಮನಿಗೆ ವಿಶ್ವಾಮಿತ್ರರು ಯಾರು ಆ ವಸಿಷ್ಠರು ಆತ್ಮಜ್ಞಾನ ಬೋಧನೆಯನ್ನು ಮಾಡ್ತಾರೆ. ಆಮೇಲೆ ಅವನಿಗೆ ಜ್ಞಾನೋದಯ ಆಗುತ್ತೆ ರಾಮನಿಗೆ. ಹಾಗೆ ಆ ವಸಿಷ್ಠ ಅಮೃತನ ಏನೋ ಅಂತಾರೆ ಅದಕ್ಕೆ. ವಸಿಷ್ಠ ಅದೇನೋ ಒಂದಿದೆ, ಯೋಗ ವಾಸಿಷ್ಠ. ಯೋಗ ವಾಸಿಷ್ಠ. ಯೋಗ ವಾಸಿಷ್ಠದಲ್ಲಿ ಅದು ರಾಮನಿಗೆ ಬೋಧನೆ ಮಾಡ್ತಾರಲ್ವ, ಆತ್ಮಜ್ಞಾನ ಹಂಚಿಕೆ ಮಾಡಿ. ಹಾಗೆ ಅವಾಗ ಆ ಮೂಲಕ ಅದು ಹೆಂಗೆ ಯಾಕೆ ಮಾಡಿದ್ರು? ಅವರು ವಿಮುಕ್ತಾತ್ಮರಾದವರು. ನೀನು ವಿಮುಕ್ತಾತ್ಮನಾಗು ಅಂತ ಹೇಳಿ ರಾಮನಿಗೆ ಬೋಧನೆ ಮಾಡಿದರು ಅಲ್ವಾ. ಆಗ ರಾಮ ಅದನ್ನ ತಿಳ್ಕೊಂಡು, ಹಾಗಾದ್ರೆ ನಾನು ಸಾಧನೆ ಮಾಡ್ತೇನೆ ಅಂತ ಹೇಳಿ 14 ವರ್ಷದ ವನವಾಸದ ನೆಪದಲ್ಲಿ ತಪಸ್ಸು ಮಾಡ್ಲಿಕ್ಕೆ ಅಂತ ಹೋದ. ಎಲ್ಲಿ? ಕಾಡಿಗೆ ಹೋಗಿ. ನಮಗೆ ಗೊತ್ತಿಲ್ಲ ಅಷ್ಟೇ, ರಾಮ ಮಾಡಿದ್ದು ತಪಸ್ಸು, ಧ್ಯಾನ ಮಾಡಿದ ಕಾಡಲ್ಲಿ ಹೋಗಿ. ಈ ಸಾಮ್ರಾಜ್ಯದಲ್ಲಿ ಇದ್ರೆ ಆಗೋಲ್ಲ ಈ ಜಂಜಾಟದಲ್ಲಿ ಅಂತ ಹೇಳಿ, ಯಾವಾಗ ವಸಿಷ್ಠರಿಂದ ಆ ಜ್ಞಾನದ ಉಪದೇಶವನ್ನು ಪಡೆದು ನಾನು ಸಾಧನೆ ಮಾಡ್ತೇನೆ. ಆಗ ಸೀತಾಮ ಅಂದ್ರೆ ಅದೆಲ್ಲ ನೆಪ ಅಷ್ಟೇ, ಲೌಕಿಕ. ಅದಕ್ಕೆ ಹೇಳೋದು ಮಹಾಕಾವ್ಯ ಅದು. ಹೊರಗಿನ ನೋಡುವವರ ಕಣ್ಣಿಗೆ ಅದು ಅದೇನೋ ಅವನಿಗೆ ಹಿಂಗಾಯ್ತು, ಅವನಿಗೆ ರಾಜ್ಯ ಬಿಟ್ಟು ಹೋಗು ಅಂದ್ರು. ಅದೆಲ್ಲ ಅಲ್ಲ ಅದು. ಅಂದ್ರೆ ಮಾಯೆ. ಮಾಯೆ ಕಣ್ಣಿನಿಂದ ನೋಡುವವರಿಗೆ ಅದು ಮಾಯೆ. ಅದು ನೈಜದ ಹಾಗೆ ಕಾಣಿಸ್ತದೆ. ಆದ್ರೆ ನಿಜ ವಿಚಾರ ಏನು ಅಂತಂದ್ರೆ ಆತ್ಮಜ್ಞಾನವನ್ನು ತಿಳಿದು ನಾನು ಸಾಧನೆ ಮಾಡ್ತೇನೆ ಅಂತ ಹೇಳಿ ರಾಮ ಏನ್ ಮಾಡಿದ, 14 ವರ್ಷ ಹೋಗಿ ಸಾಧನೆ ಮಾಡಿದ. ಸಾಧನೆ ಮಾಡಿಕೊಂಡು ಬಂದ ಅಲ್ವಾ. ಹೌದು ಸರ್, ನೀವು ಹೇಳುವಾಗ ಅನ್ನಿಸ್ತದೆ ಹಾಗೆ. ಅಂದ್ರೆ ನಾವು ಆ ಕಥೆಯನ್ನೇ ಕೇಳ್ತೇವೆ, ನಮ್ಮ ಒಂದು ಸ್ಟ್ಯಾಂಡರ್ಡ್ ಅಲ್ಲೇ ನಾವು ಅದನ್ನ ಅರ್ಥ ಮಾಡಿಕೊಳ್ತೇವೆ. ರಾಮ ನಮ್ಮ ಹಾಗೆ ಹಂತದಲ್ಲಿ ಮಾಡಿದ್ರು, ನಾವು ಹೀಗೆ ಮಾಡಿದ್ರು. ಮಾಯಾ ರೂಪದಲ್ಲಿ ಹೌದು. ಅದನ್ನ ಅರ್ಥ ಮಾಡ್ಕೊಳ್ತೇವೆ. ಆದ್ರೆ ವಾಸ್ತವವಾಗಿ ಅವ್ರು ಯಾಕೆ ಹಂಗ್ ಮಾಡಿದ್ರು? ಆಮೇಲೆ ರಾಮ ಪರಮಾತ್ಮನಾದದ್ದು, ಪರಮ ಆತ್ಮ. ಹನುಮಂತನಿಗೂ ಅಷ್ಟೇ ಆತ್ಮಜ್ಞಾನ ಬೋಧನೆ ಆಗಿರ್ಲಿಲ್ಲ, ಬರೀ ಸಿದ್ಧ ಪುರುಷನಾಗಿದ್ದ. ಹನುಮಂತ ಸಿದ್ಧ ಪುರುಷನಾಗಿದ್ದ, ಆದ್ರೆ ಆತ್ಮಜ್ಞಾನ ಸಂಪೂರ್ಣ ಸಿಕ್ಕಿರ್ಲಿಲ್ಲ.
ಬರೇ ಸಾಧನೆ ಮಾಡಿ ಸಿದ್ಧಿ ಪಡಿಬೋದು. ಆದ್ರೆ ಆತ್ಮಜ್ಞಾನ ಪಡೆದರೇನೆ ಅದು ಮೋಕ್ಷಕ್ಕೆ ಹೊಂದೋದು, ಅಂದ್ರೆ ಪರಮಾತ್ಮ ಆಗೋದು. ಆಗ ಎಲ್ಲ ಕಡೆ ಹನುಮಂತ ನಾನು ರಾಮನ ಬಂಟ, ರಾಮನ ಬಂಟ, ರಾಮನ ಬಂಟ ಅಂತ ಓಡಾಡ್ತಾ ಇದ್ದ. ಕೊನೆಗೆ ಒಂದ್ ದಿವಸ ರಾಮ ಕರೆದ, ಬಾರಯ್ಯ ಇಲ್ಲಿ ಅಂತ ಏಕಾಂತದಲ್ಲಿ ಕೂರಿಸಿಕೊಂಡು ಅವನಿಗೆ ಆತ್ಮಜ್ಞಾನ ಬೋಧನೆಯನ್ನು ಮಾಡಿದ. ಸಂಪೂರ್ಣ ಆತ್ಮಜ್ಞಾನ ಬೋಧನೆ ಆದ್ಮೇಲೆ ರಾಮ ಕೇಳಿದ, ಯಾರು ನೀನು ಅಂತ. ಆಗ ಹನುಮಂತ ಹೇಳಿದ, ಅದು ಯಾರು ನೀನು, ಆಮೇಲೆ ಇಷ್ಟೊತ್ತವರೆಗೂ ನೀನು ಕೇಳಿಸ್ಕೊಂಡೆ ಅಲ್ವಾ, ಏನ್ ತಿಳ್ಕೊಂಡೆ, ಏನ್ ಅರ್ಥ ಮಾಡ್ಕೊಂಡೆ, ಹೇಳೋ ನೋಡೋಣ ಅಂತ ಕೇಳಿದ್ರೆ ಒಂದೇ ಮಾತಲ್ಲಿ ಹೇಳಬೇಕು, ಒಂದೇ ವಾಕ್ಯದಲ್ಲಿ. ಆಗ ಹನುಮಂತ ಹೇಳಿದ, ನಾನು ಮೊದಲು ದೇಹ ಭಾವದಲ್ಲಿದ್ದೆ, ದೇಹ ಸ್ಥಿತಿಯಲ್ಲಿದ್ದೆ. ಆವಾಗ ನಾನು ರಾಮನ ಬಂಟ ಅಂತ ಅರ್ಥ ಮಾಡ್ಕೊಂಡಿದ್ದೆ. ಅಂದ್ರೆ ರಾಮ ಬೇರೆ, ನಾನು ಬೇರೆ, ರಾಮ ಪರಮಾತ್ಮ, ನಾನು ಅವನ ಸೇವಕ ಅಂತ ಅರ್ಥ ಮಾಡ್ಕೊಂಡಿದ್ದೆ. ಯಾಕೆ, ನಾನು ದೇಹದಲ್ಲಿದ್ದೆ, ದೇಹ ಭಾವದಲ್ಲಿದ್ದೆ, ಅಂದ್ರೆ ನಾನು ಬೇರೆ, ರಾಮ ಬೇರೆ ಅಂತ. ಆಮೇಲೆ ಕೇಳ್ತಾ ಕೇಳ್ತಾ ಮನಸ್ಸಿನಿಂದ ಯೋಚನೆ ಮಾಡಿದೆ, ರಾಮ ಬೇರೆ ಅಲ್ಲ, ನನ್ನ ಮನಸ್ಸಿನಲ್ಲೇ ರಾಮ ಇದ್ದಾನೆ, ನನ್ನೊಳಗೆ ರಾಮ ಇದ್ದಾನೆ ಅಂತ ಹೇಳಿ, ರಾಮ ನನ್ನೊಳಗಿದ್ದಾನೆ ಅಂತ ಹೇಳಿ ನಾನು ಯೋಚನೆ ಮಾಡಿದೆ. ಆತ್ಮದಿಂದ ನೋಡಿದೆ, ಆತ್ಮದೃಷ್ಟಿಯಿಂದ ನೋಡಿದೆ. ಆಗ ಗೊತ್ತಾಯ್ತು, ರಾಮ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನಾನೇ ರಾಮ, ರಾಮನೇ ನಾನು. ಹನುಮ ಅಂದ್ರೆ ನಾವಿಬ್ಬರು ಒಂದೇ, ನಾವಿಬ್ಬರು ಬೇರೆ ಅಲ್ಲ, ರಾಮ ಬೇರೆ ಅಲ್ಲ, ಹನುಮ ಬೇರೆ ಅಲ್ಲ. ಹಾ, ಆಗ ರಾಮ ಹೇಳಿದ, ಹಾ, ಈಗ ನಿನಗೆ ಸಾರ್ಥಕ ಆಯ್ತು, ಈಗ ನೀನು ಸರಿದಾರಿಗೆ ಬಂದೆ, ಈಗ ನಿನಗೆ ಜ್ಞಾನೋದಯ ಆಯ್ತು, ನೀನು ಈಗ ಮೋಕ್ಷ ಯೋಗ್ಯ ಜೀವಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ಹಾಗೆ ನಾವು ಹಾಗೆ ಆತ್ಮಸ್ಥಿತಿಗೆ ಹೋಗ್ಬೇಕು. ಓಕೆ ಮಾಸ್ಟರ್. ಆತ್ಮ ದೃಷ್ಟಿಯಿಂದಲೇ ಹೌದು ನಾವು ಅರ್ಥ ಮಾಡಿಕೊಳ್ಬೇಕು, ಆಗ್ಲೇ ಸತ್ಯದ ಯಾವುದನ್ ಅರಿವಾಗ್ತದೆ. ಯಾವುದನ್ನೇ ಆದರೂ ಯೋಗ ಯೋಗ ಮಾರ್ಗದಲ್ಲಿ ಆತ್ಮದ ದೃಷ್ಟಿಯಲ್ಲಿ ಏನಿದೆ ಅಂತ ಅದನ್ನು ನಾವು ನೋಡಿದರೆ ಮಾತ್ರ ಅದು ನಿಜವಾದ ಸ್ವರೂಪ ಸತ್ಯ. ತೆರೆದುಕೊಳ್ಳುತ್ತದೆ, ಸತ್ಯ ತೆರೆದುಕೊಳ್ಳುತ್ತದೆ ಹೊರತು ಇಲ್ಲಾಂದ್ರೆ ಮಾಯೆಯಲ್ಲಿಯೇ ಕಾಣಿಸ್ತದೆ, ಮಾಯೆ ಆವರಿಸಿಕೊಂಡಿದೆ. ನೀವು ನೀವು ಬೇಕಾದ್ರೆ ಇದರಲ್ಲಿ ನೋಡಿ, ವೇದವ್ಯಾಸರು 18 ಪುರಾಣಗಳನ್ನು ಬರೆದಿದ್ದಾರೆ. 18ರಲ್ಲಿ 3 ವಿಭಾಗ ಮಾಡಿದ್ದಾರೆ. ತಾಮಸ ಪುರಾಣಗಳು, ರಾಜಸ ಪುರಾಣಗಳು, ಸಾತ್ವಿಕ ಪುರಾಣಗಳು ಅಂತ ಆರು ಭಾಗ ಮಾಡಿದ್ದಾರೆ. 6 ಸಾತ್ವಿಕ ಪುರಾಣ, 6 ರಾಜಸ ಪುರಾಣ, 6 ತಾಮಸ ಪುರಾಣ ಅಂತ. ಪುರಾಣಗಳಲ್ಲೂ ಕೂಡ ಭ್ರಮೆ ಹುಟ್ಟಿಸುವ ಹಾಗೆ ಆ ಪುರಾಣಗಳನ್ನು ಬರೆದಿದ್ದಾರೆ. ಆದರೆ ನಾವು ಓದುವಾಗ, ಅರ್ಥ ಮಾಡಿಸಿಕೊಳ್ಳುವಾಗ ಇದರಲ್ಲಿ ಏನು ರಹಸ್ಯ, ಯೋಗದ ವಿಷಯದಲ್ಲಿ ಆತ್ಮದೃಷ್ಟಿಯಿಂದ ನೋಡಿದ್ರೆ ಏನ್ ಹೇಳಿರ್ಬೋದು ಅಂತ ನಾವು ಚಿಂತನೆ ಮಾಡ್ಲಿಕ್ಕೆ ಹೋದ್ರೆ ಗೊತ್ತಾಗ್ತದೆ. ನೀವು ಭಗವದ್ಗೀತೆ ಓದ್ತಾ ಹೋದ್ರೆ, ಕೃಷ್ಣ ದೇವರು ಅಂತ ಓದ್ತಾ ಹೋದ್ರೆ ಎಲ್ಲ ಅದರಲ್ಲಿ ನನಗೆ ಶರಣಾಗು, ನನಗೆ ನೀನು ನನ್ನನ್ನೇ ಆಶ್ರಯಿಸು, ನನ್ನನ್ನು ಇದು ಮಾಡು, ನನ್ನನ್ನು ಯಾವಾಗ್ಲೂ ಆರಾಧನೆ ಮಾಡ್ತಾ ಇರು, ನನಗೆ ಪೂಜೆ ಮಾಡು, ಇದನ್ನೇ ಹೇಳಿದಂಗೆ ಆಗ್ತದೆ. ಅವಾಗ ಏನ್ ಮಾಡ್ತೀವಿ ನಾವು? ದೇಹ ಭಾವದಲ್ಲಿ ಇರ್ತೀವಿ, ಮನಸ್ಸಿನ ಭಾವದಲ್ಲಿ, ದ್ವೈತ ಭಾವದಲ್ಲಿ. ದ್ವೈತ ಹೌದು. ಭಾವದಲ್ಲಿ ಇರ್ತೀವಿ. ಅವಾಗ ಅವನು ಬೇರೆ, ನಾನು ಬೇರೆ ಅಂತ ಹೇಳಿ ಕೃಷ್ಣನ ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಜನ್ಮಗಳು ತಪ್ಪೋದಿಲ್ಲ. ಯಾವಾಗ ಅಹಂ ಆತ್ಮ ಗುಡಾಕೇಶ, ಅದರಲ್ಲಿ ಏನ್ ಕೃಷ್ಣ ಬೇರೆ ಬೇರೆ ಹೇಳಿಲ್ಲ, ನಾವು ಒಳಗೆ ಹೊಕ್ಕು ನೋಡ್ಬೇಕು ಸರಿಯಾಗಿ ಅವನೇನ್ ಹೇಳ್ತಾ ಇದ್ದಾನೆ ಅಂತ. ಅವನು ಹೇಳ್ತಾ ಇರೋದು, ನನ್ನ ಒಳಗಿರುವ ಆತ್ಮ, ನಿನ್ನೊಳಗಿರುವ ಆತ್ಮಕ್ಕೆ ಶರಣಾಗು, ಆತ್ಮಾರಾಧನೆಯನ್ನು ಮಾಡು, ಆತ್ಮಕ್ಕೆ ಶರಣಾಗು, ಅವನನ್ನು ಆಶ್ರಯಿಸು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನನ್ನನ್ನ ಅವನು ಕರೆಕ್ಟ್ ಆಗೇ ಇದ್ದಾನೆ, ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಸರಿಯಾಗಿ. ಕೃಷ್ಣ ಸರಿಯಾಗಿ ಹೇಳ್ತಾ ಇದ್ದಾನೆ, ಆದ್ರೆ ನಾವು ನಮ್ಮ ದೃಷ್ಟಿಯಲ್ಲಿ, ನಮ್ಮ ಸ್ಥಾಯಿಯಲ್ಲೇ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಅದಕ್ಕೆ ಅದು ಹೌದು. ಹಾ ಅದಕ್ಕೆ ನಾವು ದ್ವೈತ ಭಾವದಲ್ಲೇ ನಮಗೆ ಅರ್ಥ ಆಗ್ತದೆ. ಪತ್ರಿಜಿ ಗುರುಗಳು ಅದಕ್ಕೆ ಅಹಂ ಇದ್ದಲ್ಲಿ ನಾನು ಅಂತಲೇ ತಿಳ್ಕೊಳ್ಬೇಕು ಅಂತ, ನಮ್ಮ ಆತ್ಮವನ್ನ ಹೌದು ನಾವು ಅಂತ ತಿಳ್ಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಒಂದ್ ಕಡೆಯಲ್ಲಿ. ಹೌದು. ಅಹಂ ಅದೇ ಅಂತ ಎಲ್ಲಿ ಇರ್ತದೋ ಅಲ್ಲಿ ಎಲ್ಲ, ಕೃಷ್ಣ ಅಹಂ ಅಂತ ಎಲ್ಲಿ ಹೇಳ್ತಾನೆ ಅಲ್ಲಿ ಎಲ್ಲ ನಮ್ಮನ್ನೇ ನಾವು ಇದ್ ಅಹಂ ಮಾಡ್ಕೊಂಡು. ಅಹಂ ಅಂತ ಯಾರಿಗೆ ಹೇಳ್ಕೊಂಡಿದ್ದವನು? ನಾನು ನಾನು ಅಂದ್ರೆ ಯಾರು? ದೇವರು, ಭಗವಂತ. ಭಗವಂತ ಅಂದ್ರೆ ಯಾರು? ಆತ್ಮ. ನಮ್ಮೊಳಗಿರುವ ಆತ್ಮನೇ ಭಗವಂತ ಅಲ್ವಾ? ಆ ಆತ್ಮಕ್ಕೆ ಹೇಳ್ತಾ ಇರೋದು ಅಹಂ ಅಹಂ ಅಹಂ. ಅದು ಭಾರಿ ರಹಸ್ಯಪೂರ್ಣವಾಗಿಟ್ಟಿದ್ದಾನೆ ಅದನ್ನ. ಯಾಕೆಂದ್ರೆ ವಿಜ್ಞಾನ, ಅದೊಂದು ವಿಜ್ಞಾನ, ಆತ್ಮ ವಿಜ್ಞಾನ. ಇದನ್ನು ಯಾರ್ಯಾರಿಗೂ ಹೇಳುವಂತದ್ದಲ್ಲ ಅಂತ ಅರ್ಜುನನಿಗೆ
ಹೇಳಿ ಅಂದ್ರೆ 6ನೇ 7ನೇ ಯಾವುದೋ ಅಧ್ಯಾಯದಲ್ಲಿ ಬರ್ತದೆ ನೋಡಿ, ವಿಜ್ಞಾನ ಯೋಗದಲ್ಲಿ. ಅದರಲ್ಲಿ ಅದನ್ನ ಹೇಳೋದಕ್ಕಿಂತ ಮುಂಚೆನೆ ಇದು ದೇವರ ರಹಸ್ಯ, ಸಿಕ್ಕವರಿಗೆಲ್ಲ ಹೇಳೋದಲ್ಲ, ಇದು ಯಾರ್ಯಾರಿಗೂ ಕೊಡೋದಲ್ಲ, ಆದ್ರೆ ನೀನು ಅರ್ಹ ಅಂತ ನಾನು ನಿನಗೆ ಹೇಳ್ತಾ ಇದ್ದೇನೆ ಕೇಳು ಅಂತ ಹೇಳಿ ಕೃಷ್ಣ ಹೇಳಲಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಬೇಕು ಅಂತಲೇ ಅದರಲ್ಲಿ ಕೆಲವೊಂದು ರಹಸ್ಯಪೂರ್ಣವಾಗಿನೇ ಹೇಳಿದ್ದಾರೆ. ಯಾಕೆ ಯೋಗ್ಯರಿಗೆ ಮಾತ್ರ ಅದು ಅರ್ಥ ಆಗ್ಲಿ, ಅಯೋಗ್ಯರಿಗೆ ಅದು ಅವರಿಗೆ ಅವ್ರಂಗೆನೆ ಅರ್ಥ ಆಗಿ ಅದು ಆ ಅಸ್ತವ್ಯಸ್ತ ಆಗ್ಲಿ ಅಂತ. ಹಾಗೆ ಅದಕ್ಕೆ ಆ ಯೋಗೀಶ್ವರರು ಬರೆದಿದ್ದನ್ನ ಯೋಗೀಶ್ವರರ ಮಟ್ಟದಲ್ಲೇ ನಿಂತು ಯೋಚನೆ ಮಾಡ್ಬೇಕಂತೆ. ಅವಾಗ ಅದು ಸರಿಯಾಗಿ ತೆರೆದುಕೊಳ್ಳುತ್ತದೆ. ನಮ್ಮ ಮಟ್ಟದಲ್ಲಿ ಯೋಚನೆ ಮಾಡಿದ್ರೆ ಅದು ನಮಗೆ ಹೆಂಗ್ ಬೇಕೋ ಹಂಗೆ ಅರ್ಥ ಆಗ್ತದೆ. ಹೌದು ಸರ್. ಥ್ಯಾಂಕ್ ಯು ಸರ್. ಓಕೆ ಮಾಸ್ಟರ್. ಥ್ಯಾಂಕ್ ಯು. ಪುಟ್ಟರಾಜು ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮ್ಮದು ಜ್ಞಾನವಂತರು ನಮಸ್ತೆಗಳು. ಹಾ ಸರ್, ವಾಯ್ಸ್ ಬ್ರೇಕ್ ಆಗ್ತಿದೆ ನೋಡಿ. ನಮಸ್ತೆ ಸರ್ ಎಲ್ಲರಿಗೂ. ಹಾ ನಮಸ್ತೆ. ಏನಂದ್ರೆ ಈಗ ಈ ಪಾತಾಳ ಲೋಕ ಮತ್ತೆ ಸ್ವರ್ಗ ಸರ್ಪಲೋಕ ಇವೆಲ್ಲ ಇದೆಯಾ ಸರ್? ಅದೆಲ್ಲ ನಾವು ಈಗ್ಲೂ ಅದೆಲ್ಲ ಇದನ್ನ ನಾವು ನೋಡ್ಬೋದಾ ಮಾಡ್ಬೋದಾ? ಅವೆಲ್ಲ ನಡೆದಿದೆಯಾ ಅವೆಲ್ಲ? ಮತ್ತೆ ಭೂಲೋಕ ಮತ್ತೆ ಸ್ವರ್ಗಲೋಕ ದೇವಲೋಕ ಅಂತ ಎಲ್ಲ ಇದೆಯಾ? ಆ ಥರದೆಲ್ಲ ಇದೆಯಾ ಅಂತ ಒಂದು ಕ್ವಶನ್ ಮಾರ್ಕ್. ಇಷ್ಟು ದಿವಸ ಮತ್ತೆ ನೀವೇನ್ ಕೇಳಿದ್ರಿ ಸರ್? ನೀವು ನಾನೇನ ಅಜ್ಜ ಕೇಳ್ರಿ ಕಾಗಕ್ಕ ಒಬ್ಬ ಹೇಳಿ ಅದೆಲ್ಲ ಇದೆಯಾ ಅಂತ, ಮಾಯೇನಾ ಇಲ್ಲ ಯಾವ ತರ ಅಂತ ನನಗೆ ಕನ್ಫ್ಯೂಷನ್ ಆಯ್ತದೆ. ಅದೆಲ್ಲ ಮಾಯೇನೆ ಹೌದು, ಆದ್ರೆ ಮಾಯೆ ಅಂದ್ರೆ ಏನು? ಮಾಯೆ ದಿನಾ ನಾವು ಮಾಯೆ ಮಾಯೆ ಏನ್ ಅರ್ಥ ಮಾಡ್ಕೊಂಡಿದ್ದೀವಿ? ದಿನಾ ಕ್ಲಾಸಿಗೆ ಕೇಳ್ತೀರಲ್ವಾ, ಏನ್ ಅರ್ಥ ಮಾಡ್ಕೊಂಡಿದ್ದೀರಿ ನೀವು? ನಾವು ಏನ್ ಮಾಡ್ತೀವಿ ಅದನ್ನೆಲ್ಲ ಒಂದು ಇದು ನಾವೇನೋ ಮಾಯೆ ನಡೆಸ್ಬೇಕು ಅಂದ್ರೆ ಅಂತ. ಮಾಯೆ ಅಂದ್ರೆ ಏನ್ ಹೇಳ್ರಿ? ನಾವು ಏನಾರ ಒಂದು ನಾವು ನೋಡ್ಬೇಕು, ದೇವ್ರು ನೋಡ್ಬೇಕು ಅನ್ನೋದೊಂದು ಮಾಯೆ ಅನ್ಕೊಂಡಿದೀವಿ ನಾವು ಮನ್ಸಲ್ಲಿ. ದೇವ್ರ ಅದೆಲ್ಲ ಒಂದು ನೋಡಿದ್ರೆ ಮಾಯೆ ಆಗ್ತದ್ರಿ ಸರ್. ಎಲ್ಲರೂ ದೇವ್ರ ನೋಡ್ಬೇಕು ಅಂತೆಲ್ಲ ಹೊರಟಿದಾರಲ್ಲ. ಅದು ಮಾಯೆ ಅಂತ ನಾನು ಅನ್ಕೊಂಡೆ. ನೀವಿನ್ನೂ ಬೆಳೆಯೋದು ತುಂಬಾ ಇದೆ, ಹಂಗಾಗಿ ಶ್ರದ್ಧೆಯಿಂದ ಕ್ಲಾಸ್ ಕೇಳಿ ದಿನನಿತ್ಯ. ಆಯ್ತಾ? ಸಮಯ ಆಗಿದೆ. ಇವತ್ತಿನ್ನೂ ಅದು ಆತ್ಮಜ್ಞಾನನೇ ಹಾಗೆ, ಎಲ್ಲರಿಗೂ ಅದನ್ನ ರಿಸೀವ್ ಮಾಡುವಷ್ಟು ಅರ್ಹತೆ ಇದ್ರೆ ಮಾತ್ರ ಅದು ರಿಸೀವ್ ಆಗ್ತದೆ. ಇಲ್ಲಾಂದ್ರೆ ಅದು ಕಾಗಕ್ಕಾಗುಬಕ್ಕನ ಕಥೆನೇ ಹಾಗೇನೆ ಆಗಿರ್ತದೆ. ಎಷ್ಟು ಕ್ಲಾಸ್ ಹೇಳಿದೀವಿ ನಾವು, ಇವಾಗ ಮತ್ತೆ ಬಂದು ಅದು ಸತ್ಯನೋ ಇದೆಯೋ ಇಲ್ಲೋ ಅಂತ ಪ್ರಶ್ನೆ ಮಾಡ್ತೀರಿ. ಎಲ್ಲಿ ಇಟ್ಕೊಂಡಿದ್ದೀರಿ ನಿಮ್ಮ ತಲೆನ ಇಷ್ಟು ದಿವಸ? ಅದು ನಡೀತಿದೆ, ಅದು ಆಗುತ್ತಾ? ಅವೆಲ್ಲ ನಾವು ಮಾಡ್ಬೋದಾ, ರೀಚ್ ಮಾಡ್ಬೋದಾ ಈ ಜನ್ಮದಲ್ಲಿ ಅಂತ ನಾನು ನಿಮ್ಗೆ ಕ್ವಶನ್ ಮಾಡ್ತಿದ್ದೆ. ಅದನ್ನೇ ಹೇಳಿದ್ದು. ಹೇಳಿ, ಎಷ್ಟು ಲೋಕ ಇದಾವೆ ಹೇಳಿ, ನೀವೇ ಹೇಳಿ. ಈ ಕ್ಲಾಸ್ ಹೇಳಿದಿರಲ್ಲ, ಇಷ್ಟು ದಿವಸ ದಿನ ಬರ್ಸಿದೀನಲ್ಲ ನಾವು, ಎಷ್ಟು ಲೋಕ ಇದಾವೆ? ಪಾತಾಳ ಲೋಕ, ಹಾ, ಈಗ ಸ್ವರ್ಗಲೋಕ, ಭೂಮಿಯಿಂದ ಮೇಲೆ 7 ಲೋಕ ಇದ್ದಾವಲ್ವಾ? ಹೇಳಿ, ಯಾವ್ಯಾವ ಲೋಕ ಬರ್ತವೆ? ಭೂಮಿಯಿಂದ ಮೇಲೆ ಯಾವ ಲೋಕ ಬರ್ತದೆ? ಸ್ವರ್ಗಲೋಕ, ಆಮೇಲೆ ಜನರ ಲೋಕ, ಆಮೇಲೆ ಆತ್ಮಲೋಕ ಅಂತ ಹೇಳಿದ್ರೆ. ಅದೇ, ನೀವು ಶ್ರದ್ಧೆಯಿಂದ ಪಾಠ ಕೇಳಿ ಪ್ರತಿನಿತ್ಯ, ಅಲ್ಲೇ ಉತ್ತರ ಇದೆ. ಆಯ್ತಾ? ಹ್ಮ್. ಥ್ಯಾಂಕ್ ಯು.